ಒಂದು ಮೊಬೈಲ್ ಐತಿ, ಬಹುಶಃ ಅದ್ರೊಳಗ ನಿಮಗೆ ಗೊತ್ತಿಲ್ಲ, ಅದು ಏನು ಗೊತ್ತಿಲ್ಲ, ಎಷ್ಟು ತಾಸ ಐಡಲ್ ಇಟ್ಟಿದ್ದಾರೆ. ಐಡಲ್ ಅಂದ್ರೇನು? IDLE. ಐಡಲ್ ಅಂದ್ರೇನು? ಫೋನ್ ಮಾಡದೇ ಇರುವಾಗ ಇಟ್ಟಿರ್ತಿರಲ್ಲ ಹಂಗ, ಅದಕ್ಕೆ ಐಡಲ್ ಟೈಮ್ ಅಂತ. ಏನು ನೀವು ಅದನ್ನ ಬಳಸಾಕತ್ತಿಲ್ಲ, ಮೊಬೈಲ್ ಚಾಲು ಇರ್ತೈತಿ ಆದ್ರೆ ಬಳಸಾಕತ್ತಿಲ್ಲ, ಆವಾಗ್ಲೂ ಅದು ಒಂದು ನಿರ್ದಿಷ್ಟವಾದ ಕರೆಂಟ್ ಅನ್ನು ತಗೋತಿರ್ತೈತಿ ಅಂತ ಹೇಳಿ ಅದು ಹಂಗ ನೀವು ಬಳಸಲ್ದೆ ಇಟ್ಟರು ಸಹಿತ ಒಂದು 3-4 ದಿವಸ ಆದ್ಮೇಲೆ ಡಿಸ್ಚಾರ್ಜ್ ಆಗೇ ಆಗ್ತೈತಿ. ಆದ್ರೆ ಕಡಿಮೆ ಕರೆಂಟ್ ಅನ್ನು ಬಳಸ್ತಿರ್ತೈತೆ ಅವಾಗ. ಈಗ ನೀವು ಕಾಲ್ ಮಾಡಬೇಕಾದ್ರೆ, ಇಂಟರ್ನೆಟ್ ಬಳಸಬೇಕಾದ್ರೆ ಅದು ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಬಳಸ್ತೈತಿ, ಅದಕ್ಕೆ ಅದು ಲಘುನ ಚಾರ್ಜ್ ಕರೆ. ಈಗ ನಮ್ಗೆ ಏನ್ ಗೊತ್ತಿಲ್ಲ, ಅದು ಎಷ್ಟೊತ್ತು ಕಾಲ್ ಮಾಡಿದಾರು, ಎಷ್ಟೊತ್ತು ಐಡಲ್ ಇಟ್ಟಿದಾರು ಅಂತ ನಮಗ್ ಗೊತ್ತಿಲ್ಲ, ಹೌದಿಲ್ಲ? ಸೊ ಅವ್ರೇನ್ ಕೊಟ್ಟಿದ್ದಾರೆ, ಸಪೋಸ್ ಎ ಫೋನ್ ಡ್ರಾ ಅಂದ್ರೆ ಎಳೆಯುವುದು, ಇಲ್ಲಿ ಡ್ರಾ ಅಂದ್ರೆ ಚಿತ್ರ ತೆಗಿಯೋದು ಅಂತಲ್ಲ, ಡ್ರಾ ಅಂದ್ರೆ ಎಳೆಯೋದು, ಅಷ್ಟು ಕರೆಂಟ್ ಎಳೆಯಾಕತ್ತೈತಿ. ಸಪೋಸ್ ದ ಫೋನ್ ಡ್ರಾಸ್ ಅಥವಾ ಯೂಸಸ್ 100 milliamperes of current when you are not talking, ಅಂದ್ರೆ ನೀವು ಮಾತಾಡ್ತಾ ಇದ್ದಾಗ ಅಥವಾ ಅದನ್ನ ಫೋನನ್ನು ಬಳಸದೇ ಇದ್ದಾಗ 100 milliampere ಕರೆಂಟ್ ಅನ್ನು ಬಳಸ್ತೈತೆ. and it uses 300 milliamperes when you are talking on the phone. 300 milliamperes ಅನ್ನು ನೀವು ಮಾತಾಡುವಾಗ ಇದು ಉಪಯೋಗಿಸ್ತೈತಿ. ಇಫ್ ದ ಫುಲ್ಲಿ ಚಾರ್ಜ್ ಬ್ಯಾಟರಿ ಲಾಸ್ಟ್ಸ್ ಎಕ್ಸಾಕ್ಟ್ಲಿ 24 hours, ಅಂದ್ರೆ ಪೂರ್ತಿ ಆದಂತಹ ಚಾರ್ಜ್ ಆದಂತ ಬ್ಯಾಟರಿ 24 ತಾಸು ಬರೋಬ್ಬರಿ ಏನಾಗೈತಿ ನಡೆದೈತಿ. 24 ತಾಸಿಗೆ ಪೂರ್ತಿ ಚಾರ್ಜ್ ಆಗಿದ್ದ ಬ್ಯಾಟರಿ ಖಾಲಿ ಆಗೈತಿ 24 ತಾಸು. ಹಂಗಾದ್ರೆ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಅವರ್ಸ್ ದ ಯೂಸರ್ ಹ್ಯಾಸ್ ಟಾಕ್ಡ್ ಆನ್ ದ ಫೋನ್. ಎಷ್ಟು ಗಂಟೆಗಳ ಕಾಲ ಯೂಸರ್ ಮಾತಾಡಿದನು ಅದನ್ನ ಕಂಡುಹಿಡಿಯಿರಿ ಅಂತ. ಇಂಥದ್ದು ಅಲ್ಜಿಬ್ರಾದ ಕೆಲಸ ಇದೆ, ಹೌದಿಲ್ಲ? ನಿಮ್ಗೆ ಗೊತ್ತೈತಿ. ಸೊ ಏನ್ ಮಾಡ್ಬೇಕು ನಾವಿಲ್ಲಿ? ಐಡಲ್ ಅವರ್ಸ್ ನಾನು ಬರ್ತೇನೆ ನೋಡ್ರಿ. ಮೊದಲ ಲೆಟ್ ದಿ ಐಡಲ್ ಅವರ್ಸ್ ಬಿ ಎಕ್ಸ್. ಅಂದ್ರೇನು? ಮಾತನಾಡದೆ ಖಾಲಿ ಇಟ್ಟಿರ್ತಾರಲ್ಲ ಅದು ಅಷ್ಟು, ಆ ನಂಬರ್ ಆಫ್ ಅವರ್ಸ್ ಎಷ್ಟಾಗಿರಲಿ, ಎಕ್ಸ್ ಆಗಿರಲಿ. ಆದ್ದರಿಂದ ಟಾಕ್ಡ್ ಅವರ್ಸ್, ಮಾತಾಡಿದ್ದು ಟಾಕ್ಡ್ ಅವರ್ಸ್ ಎಷ್ಟಾಗಿರ್ತೈತಿ? 24 ಮೈನಸ್ ಎಷ್ಟಾಗಿರ್ತೈತಿ? ಖುಷಿ ಎಲ್ಲೇ ತಿಳಿಲಿಲ್ಲ ಅಂದ್ರೆ ಕೇಳು. ಇಲ್ಲಿವರೆಗೆ ತಿಳಿತಾ? ಇಲ್ಲಿ ತಿಳಿದೈತ್ರಿ. ಈ 24 ತಾಸೊಳಗದು ಬ್ಯಾಟ್ರಿ ಪೂರ್ತಿ ಚಾರ್ಜ್ ಆಗೈತಿ, ಪೂರ್ತಿ ಖಾಲಿ ಆಗೈತಿ ಚಾರ್ಜ್ ಆಗಿದ್ದು. ಅಂದ್ರೆ ಎಷ್ಟು ಚಾರ್ಜ್ ಬಳಸಲಾಗೈತಿ ಪೂರ್ತಿಯಾಗಿ? 4000 milliamp-hours ಅಷ್ಟು ಚಾರ್ಜ್ ಅನ್ನ ಪೂರ್ತಿಯಾಗಿ ಬಳಸಲಾಗೈತಿ. ಅಂದ್ರೆ ಅದು ಏನ್ ನಮ್ಗೆ ಸಮೀಕರಣ ಸಿಕ್ತು ನೋಡ್ರಿ. ಈ ಎಕ್ಸ್ ಅವರ್ಸ್ ವರೆಗೆ ಬ್ಯಾಟ್ರಿ ಯಾವ ರೀತಿಯಲ್ಲಿ ಕರೆಂಟ್ ಅನ್ನು ಬಳಸ್ತಾ ಇತ್ತು? 100 milliamp. ಸೊ ಇಂಟು ಎಕ್ಸ್ ಅವರ್ಸ್. ಸರ್ ಇದು ಗೊತ್ತಾಗ್ಲಿಲ್ರಿ. ಯಾವ್ದು ಗೊತ್ತಾಗ್ಲಿಲ್ಲ? ಮ್ಯಾಲಿಂದೋ ಯಾವ್ದು ಗೊತ್ತಾಗ್ಲಿಲ್ಲ? ಟಾಕ್ಡ್ ಅವರ್ಸ್ ರೀ. ಹಾ, ಈಗ ನಾನು ಒಂದು ದಿವಸದ ನೋಡಾಕತ್ತಿದ್ದೀನಿ ಈಗ. ಒಂದು ದಿವಸದಲ್ಲ, ಇದೇನಿತ್ತಲ್ಲ ಲೆಟ್ ದ ಐಡಲ್ ಅವರ್ಸ್. ಒಂದು ದಿವಸದಾಗ ಅವನು ಎಷ್ಟೋ ತಾಸು ಮಾತಾಡಿದಾನು, ಎಷ್ಟೋ ತಾಸ ಹಂಗ ಐತಿ. ಆ ಒಂದು ದಿವಸದಾಗ ಅವ ಹಂಗ ಇಟ್ಟಿದ್ದೇನಿತ್ಲ ಅದಕ್ಕೆ ಎಕ್ಸ್ ಅಂತ ಕರೆಯೋಣ. ಹಂಗ ಎಷ್ಟು ಇಟ್ಟಿದಾನು, ಅದು 8 ತಾಸು ಇರ್ಬೋದು, 10 ತಾಸು ಇರ್ಬೋದು, 12 ತಾಸು ಇರ್ಬೋದು, ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಕರೆಯೋಣ ನಾವು. ಉಳಿದುದು ಎಷ್ಟು ತಾಸು ಅದು? ಇನ್ ಹಂಗಾರ ಉಳಿದುದು ಎಷ್ಟು ತಾಸು ಅದು ಮಾತಾಡಿದ್ರಿ? ಅದೇ ಆ ಮಾತಾಡಿದ ತಾಸುಗಳು ಎಷ್ಟು, ಅದು ಎಷ್ಟವು? ಇದು ಎಕ್ಸ್ ಆದ್ರೆ ಇದು 24 ತಾಸು ಮೈನಸ್ ಎಕ್ಸ್ ಆತೋ ಇಲ್ವೋ? ಹಾ ರೀ, ಈಗ ಮೈನಸ್ ಮಾಡ್ರ ಅದ್ ಮಾತಾಡಿದನ ಸಿಗ್ತೈತ್ರಿ. 24 ಮೈನಸ್ ಮಾಡ್ರ ಸಿಗ್ತೈತೋ ಇಲ್ವೋ ಅದು? ಹಾ ರೀ. ನಿಮಗೆ ಸಮೀಕರಣ ರಚಿಸೋದು ನಾನ್ ಮಾಡಿದೇನೋ ಇಲ್ಲೋ ನಿಮ್ಗೆ? ನಾನ್ ಮಾಡಿಲ್ಲ ಕಾಣಿಸ್ತೈತಿ ನಿಮ್ಗೆ ಸಮೀಕರಣಗಳನ್ನ ರಚಿಸೋದು. ಅವಾಗೆಲ್ಲ ಇದು ಪಕ್ಕ ಆಗ್ಬಿಡ್ಬೇಕು ಸಮೀಕರಣ. ಓಕೆ. ಸೊ ಇದು 24 ಮೈನಸ್ ಎಕ್ಸ್ ಆಯ್ತು. ಈಗ ನೋಡೋಣ, ಈ ಎಕ್ಸ್ ತಾಸ್ನಾಗ ಎಷ್ಟು ಕರೆಂಟ್ ಬಳಸಿರ್ತೀವಿ? 100 milliamp-hours ಇಂಟು ಎಕ್ಸ್. ಯಾಕೆ 100 milliamp-hours ಏನೈತಿದು?
ಮಾತನಾಡದೆ ಇರುವಾಗ ಬಳಸುವಂತಹ ಕರೆಂಟ್ ಇದೆ. ಮಾತನಾಡದೆ 100 ಅವಾಗ ಅದು 100 ಮಿಲಿ ಆಂಪಿಯರ್ಸ್ ಅನ್ನ ಬಳಸ್ತಿರ್ತದೆ. ಅಂದ್ರೆ ಏನು 100 ಮಿಲಿ ಆಂಪಿಯರ್ಸ್ ನಾವ್ ಏನ್ ಮಾಡ್ಬೋದು, ಕೂಲಂ ಪರ್ ಸೆಕೆಂಡ್ ಒಳಗೆ ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಎಷ್ಟು ಅಷ್ಟು ಕೂಲಂ ಅನ್ಬೇಕಾಗಿಲ್ಲ ನಮ್ಗೀಗ. ಆದ್ರೆ ನೋಡ್ರಿ ಮಿಲಿ ಆಂಪ್ ಇಂಟು ಇದು ತಾಸೊಳಗೈತಿ ಎಕ್ಸ್ ಅವರ್ಸ್. ಸೊ ಮಿಲಿ ಆಂಪ್ ಅವರ್ಸ್ ಒಳಗ ಬರ್ತೈತಿ ಇದನ್ನ ಗುಣಿಸಿದಾಗ ನಮ್ಗೆ ಮಿಲಿ ಆಂಪ್ ಅವರ್ಸ್ ಸಾಕು. ನಮಗ ಅದನ್ನ ಕೂಲಂದಾಗ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಕೂಲಂದಾಗ ಕನ್ವರ್ಟ್ ಮಾಡ್ಬೇಕಾದ್ರೆ ತಾಸನ್ನ ಮತ್ತೆ 3600 ಗುಣಿಸ್ಬೇಕಾಗತ್ತೆ. ಅಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಸೊ 100 ಮಿಲಿ ಆಂಪ್ ಅವರ್ಸ್ ಇಂಟು ಎಕ್ಸ್ ಅವರ್ಸ್, 100 ಮಿಲಿ ಆಂಪ್ ಇಂಟು ಎಕ್ಸ್ ಅವರ್ಸ್ ಇಷ್ಟು ನಮಗ ಬಳಸ್ತೇವೆ. ಇನ್ನ ಮಾತನಾಡ್ತಾ ಇರುವಾಗ ಅದು ಎಷ್ಟು ಬಳಸ್ತೈತಿ, 300 ಮಿಲಿ ಆಂಪ್ ಬಳಸ್ತೈತಿ. ಇಂಟು ನಾ ಎಷ್ಟು ಮಾಡ್ಬೇಕು, 24 ಮೈನಸ್ ಎಕ್ಸ್ ಮಾಡ್ಬೇಕು. ಇದೆಲ್ಲ ಕೂಡ ಪೂರ್ತಿ ಬ್ಯಾಟ್ರಿ ಏನಾಗೈತಿ, ಡಿಸ್ಚಾರ್ಜ್ ಆಗೈತಿ. ಅಂದ್ರೆ ಪೂರ್ತಿಯಾಗಿ ಇಷ್ಟೆಲ್ಲ ಯೂಸ್ ಆಗಿದೆ ನೋಡಿ. ಇಷ್ಟಕ್ಕೆ ಸಮ ಆಗೈತೆ, ಇಷ್ಟಕ್ಕೆ ಸಮ ಆಗೈತೆ ನೋಡ್ರಿ. ಯೂನಿಟ್ಸ್ ಕರೆಕ್ಟ್ ಐತಿ. ಇದು ಸಹಿತ ಮಿಲಿ ಆಂಪ್ ಅವರ್ಸ್ ಒಳಗೈತಿ. ಇದು ಮಿಲಿ ಆಂಪ್ ಇಂಟು ಅವರ್ಸ್ ಅಂದ್ರೆ ಮಿಲಿ ಆಂಪ್ ಅವರ್ಸ್ ಒಳಗೈತಿ. ಬಲಗಡೆ ಬಾಜುನು ಮಿಲಿ ಆಂಪ್ ಅವರ್ಸ್ ಒಳಗೈತಿ. ಸೊ ನೀವು ಅದನ್ನ ಮತ್ತೆ ಕೂಲಂಬ್ ಪರ್ ಸೆಕೆಂಡ್ ಅಲ್ಲಿ ಕೂಲಮ್ಸ್ ಗಳಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ಆಂಪಿಯರ್ ಇಂಟು ಅವರ್ಸ್ ಅಂದ್ರೆ ಚಾರ್ಜ್ ಅನ್ನ ಹೇಳ್ತಿರ್ತದು. ಯಾಕಂದ್ರೆ ಆಂಪಿಯರ್ ಏನೈತಿ, ಕೂಲಮ್ಸ್ ಪರ್ ಸೆಕೆಂಡ್ ಐತಿ. ಆಮೇಲೆ ಅದನ್ನ ನಾವು ಸಮಯದ ಮೂಲಮಾನದ ಜೊತೆ ಗುಣಿಸಿದಾಗ ನಮ್ಗೆ ಟೋಟಲ್ ಚಾರ್ಜ್ ಬರ್ತೈತಿ. ಆದ್ರೆ ಅದನ್ನ ನಾವು ಇಲ್ಲಿ ಸಮಯದ ಜೊತೆಗೆ ಕರೆಕ್ಟ್ ನಾವು 3600 ಮಲ್ಟಿಪ್ಲೈ ಮಾಡ್ಬೇಕು. ಪರ್ ಅವರ್ ಅಂದ್ರೆ 3600 ಸೆಕೆಂಡ್ಸ್. ನಮಗೆ ಎಕ್ಸಾಕ್ಟ್ ಆಗಿ ಕೂಲಂಬ್ಗಳಲ್ಲಿ ಬರ್ಬೇಕಾತಂದ್ರ ಆ ಮಿಲಿ ಆಂಪಿಯರ್ ಅನ್ನ ಆಂಪಿಯರ್ ಒಳಗೆ ಮಾಡ್ಕೋಬೇಕು. ಆಮೇಲೆ ತಾಸನ್ನ ಸೆಕೆಂಡ್ಸ್ ಅಲ್ಲಿ ಮಾಡ್ಕೋಬೇಕು. ಬಟ್ ಅದು ಯಾವ್ದು ನಾನು ಮಾಡೋದಿಲ್ಲ. ಈಗ ಹೊಸ ಯೂನಿಟ್ ಲಿಂದ ನಾನು ವರ್ಕ್ ಮಾಡ್ತೇನೆ. ಯಾವ್ದು ವರ್ಕ್ ಇದು ಮಿಲಿ ಆಂಪ್ ಅವರ್ ಅನ್ನುವಂತ ಒಂದು ಚಾರ್ಜ್ ಯೂನಿಟ್ ಇದು. ಅದರಲ್ಲಿಂದ ನಾನು ವರ್ಕ್ ಮಾಡ್ತೀನಿ. ಏನು ಕನ್ವರ್ಟ್ ಮಾಡ್ಕೋದಿಲ್ಲ. ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎಲ್ಲ ಸೇಮ್ ಐತಿ. ಸುಳ್ಳು ಎಕ್ಸ್ಟ್ರಾ ಗಣಿತ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನಾನು ಏನ್ ಮಾಡ್ತೀನಿ ನೋಡಿ, ಇದನ್ನ ಶ್ರೇಷ್ಠ ಆತಿದ್ದು 100x ಯೂನಿಟ್ಸ್ ಬಿಡ್ತೇನೆ ಈಗ ನಾನು, ಪ್ಲಸ್ 300 ಇಂಟು 24 ಎಷ್ಟಾಯ್ತು, 472 ಮುಂದೆ ಮೈನಸ್ 300 ಇಂಟು ಎಕ್ಸ್, 300x ಈಕ್ವಲ್ ಟು 4000. ಇಲ್ಲಿವರೆಗೆ ಎಲ್ಲರಿಗೂ ತಿಳಿತು? ಸರಿ, ಅಲ್ಲೇ ಇದನ್ನು ಮೂಲಮಾನ ಬಿಟ್ಟಿರಿ. ಮೂಲಮಾನ ಇಕ್ವೇಶನ್ ಬರಿಬೇಕಾದ್ರೆ ಸುಳ್ಳು ನಡಕ್ ಇದಾಕೈತಿ. ಇಲ್ಲೇ ಪ್ರಾಬ್ಲಮ್ ಇಲ್ಲ. ಆಸ್ ಲಾಂಗ್ ಎಸ್ ಮೂಲಮಾನಗಳು ಕರೆಕ್ಟ್ ಇದಾವಲ್ಲ, ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಅದ್ರೊಳಗೆ. ಈಗ 4 ಕಿಲೋ ಈಕ್ವಲ್ ಟು 2x ಅಥವಾ 2x ಈಕ್ವಲ್ ಟು 4 ಕಿಲೋ ಅಂತ ಬರ್ತೀನಿ ನಾನು. ಅವಾಗ ನಾನು ಲಾಸ್ಟಿಗೆ ಡೈರೆಕ್ಟ್ ಆಗಿ x ಈಕ್ವಲ್ ಟು 2 ಕಿಲೋ ಅಂತ ಬರ್ದ್ ಬಿಟ್ರೆ ಆಗ್ತೈತಿ ಮುಂದೆ ಲಾಸ್ಟಿಗೆ. ಹಂಗ ಇಲ್ಲಿ ನಾನು ಬರೆಯೋದಿಲ್ಲ. ಇಲ್ರಿ ಏನಾಕೈತಿ ನಿಮಗೆ ಇಕ್ವೇಶನ್ ಕನ್ಫ್ಯೂಷನ್ ಭಾಳ ಆಗ್ಬಿಡ್ತೈತಿ. ಎಚ್ ಅನ್ನು ವೇರಿಯೇಬಲ್ ಗತೆ ತಿಳ್ಕೊಳಕ್ ಚಾಲೂ ಮಾಡ್ತಾರೆ. ಎಂ ಎ ಎಚ್ ಅದು. ಅದಕ್ಕೆ ಬರೀ ಪರಿಮಾಣಗಳನ್ನ ಬರೆದ್ರೆ ಸಾಕು. ನಾನು ಇಕ್ವೇಶನ್ ಬರೀಬೇಕಾದ್ರೆ ಎಡಭಾಗ ಬಲಭಾಗಕ್ಕೆ ಸಮ ಆಗೈತಿ. ಈಗ ನಾವು ಬರಿತೀವಲ್ಲ ಹೆಂಗ, 2x ಈಕ್ವಲ್ ಟು 100. ಏನ್ 2x ಇದು? 2x ಕಿಲೋ ಇರ್ಬೋದು, 2x ಮೀಟರ್ ಇರ್ಬೋದು. ಬಲಭಾಗನು ಅದು 100 ಮೀಟರ್ ಇರ್ಬೇಕು ಅಷ್ಟೇ. ಎಡಭಾಗ ಬಲಭಾಗ ಯೂನಿಟ್ ಸೇಮ್ ಇರಬೇಕು. 2x ಮೀಟರ್ ಈಕ್ವಲ್ ಟು 100 ಆಂಪಿಯರ್ ಆಗಿರಬಾರ್ದು ಅಷ್ಟೇ. ನಾನು ನೋಡಿದ್ದೀನಿ ಇಲ್ಲಿ ಎಡಭಾಗನು ನಂದು ಆಂಪ್ ಅವರ್ ಐತಿ, ಬಲಭಾಗನು ಮಿಲಿ ಆಂಪ್ ಅವರ್ ಐತಿ. ಸೊ ಪ್ರಾಬ್ಲಮ್ ಇಲ್ಲ ಇಲ್ಲಿ ಅಂತ ನಾನು ನೋಡಿದ್ದೇನೆ ಅಷ್ಟೇ. ಆದ್ರೆ ನಾನು ಪ್ರತಿ ಸಲ ಬರ್ಕೊಂತ ಹೋಗ್ಬೇಕಂತಿಲ್ಲ ಇಕ್ವೇಶನ್. ನೀವ್ ಎಲ್ಲೂ ಬರ್ದಿಲ್ಲ ಅದು ಇನ್ನ ಮಟ್ಟ. ನಾನ ಇಲ್ಲಿ ಯೂನಿಟ್ಸ್ ಬರ್ದಿರ್ತೇನೆ. ನಿಮ್ ಸ್ಕೂಲ್ನಾಗ ಅಂತ ಇಲ್ಲಿ ಯೂನಿಟ್ಸ್ ಬರ್ದಿರ್ತಾರೆ ಇಕ್ವೇಶನ್ ಬರಿಬೇಕಾದ್ರೆ ಯಾವಾಗರೆ. ನಾನಂತೂ ನೋಡಿಲ್ಲ. ಬರ್ದಿಲ್ರಿ, ಅದಕ್ಕ ಕೇಳಿನ್ರಿ. ಹಾ, ಇಲ್ಲಿ ನಾನು ಒಂದ್ ಕಡೆ ಬರ್ದೇನೆ ಅಷ್ಟೇ. ನೋಡಕ್ ಯಾಕ ನಿಮ್ದು ಕರೆಕ್ಟ್ ಐತಿಲ್ಲ ನೋಡ್ಕೊಳ್ಬೇಕಲ್ಲ. ಅದು ರಬ್ಬರ್ ತೋರ್ಸ. ಓಕೆ, ಸೊ 100x ಮೈನಸ್ ಇದೆಷ್ಟಾಯ್ತು, ಮೈನಸ್ 200x. 100x ಒಳಗೆ ಮೈನಸ್ 300x ಹೋದ್ರೆ ಮೈನಸ್ 200x. ಆಮೇಲೆ ಪ್ಲಸ್ 7200 ಈಕ್ವಲ್ ಟು 4000. ಈ ಮೈನಸ್ 200x ಈ ಕಡೆ ತಗೋತೀನಿ, 4000 ಈ ಕಡೆ ತಗೋತೀನಿ. ಸೊ 200x is equal to 7200 minus 4000 equal to 3200. So x is equal to 3200 divided by 200 is equal to 16 hours. 16 hours. ಇಲ್ಲಿ ಲಾಸ್ಟ್ ಯೂನಿಟ್ ಬರೆದ್ರೆ ಸಾಕು. x equal to 16 hours ಅಂದ್ರೆ ಏನು ಬಂತು ನಮಗೆ? ಇದು 16 hours. ಇದು ಐಡಲ್ ಅವರ್ಸ್ ಬಂತು ನಮಗೆ. ಐಡಲ್ ಅವರ್ಸ್ ಬಂತು. therefore ಟಾಕ್ಡ್ ಅವರ್ಸ್ ಅಂದ್ರೆ
ಮಾತಾಡಿದನು equal to 24 minus 16 is equal to 8 hours. 8 hours 8 hours ಅಂತ ಮಾತಾಡಿದನು. 16 ತಾಸ ಖಾಲಿ ಇಟ್ಟಿದ್ದಾನೆ ಫೋನ್ ಅಂತ ನಮಗೆ ಗೊತ್ತಾದ್ ನೋಡ್ರಿ ಎಷ್ಟೆಲ್ಲ ಪತ್ತೆ ಹಚ್ಬೋದು ನಾವು. ಬ್ಯಾಟ್ರಿ ಹೆಂಗ್ ಯೂಸ್ ಆಗೈತಿ ಅದರ ಮೇಲಿಂದ ಎಷ್ಟು ಮಾತಾಡೋನು, ಯಾಕಂದ್ರೆ ನಮಗೆ ಗೊತ್ತೈತಿ ಆ ಫೋನದ ಬಗ್ಗೆ ಬರ್ದಿರ್ತಾರ. ಆ ಫೋನ್ ನಾನು ಯಾವ್ದೋ ಒಂದು ಫೋನ್ ತಗೊಂಡಿ, ಅಪ್ಪೋ ಯಾವ್ದೋ ತಗೊಂಡಿ, ನನ್ ಮೋಟೋರೋಲಾ ತಗೊಂಡಿ, ಯಾವ್ದೋ ಬರ್ದಿರ್ತಾರೋ. ಅದು ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಬಳಸ್ತೈತಿ, ಯೂಸ್ ಮಾಡದೇ ಇದ್ದಾಗ ಎಷ್ಟು ಬಳಸ್ತೈತಿ ಬರ್ದಿರ್ತಾರ. ಇಂಟರ್ನೆಟ್ ಬಳಸ್ತಾ ಇದ್ದಾಗ ಎಷ್ಟು ಬಳಸ್ತೈತಿ, ಅಥವಾ ನೀವು ಗೇಮ್ ಆಡ್ಬೇಕಾದ್ರೆ ಎಷ್ಟು ಬಳಸ್ತೈತಿ, ನೀವು ಟಾಕ್ ಮಾಡ್ಬೇಕಾದ್ರೆ ಎಷ್ಟು ಬಳಸ್ತೈತಿ, ಅದಕ್ಕೊಂದು ರೇಟಿಂಗ್ ಇರ್ತೈತಿ, ಅದಕ್ಕೆಲ್ಲ ಬರ್ದಿರ್ತಾರ. ಅದನ್ನೆಲ್ಲ ತಗೊಂಡು ನಾವು ತಲೆ ಓಡಿಸ್ತೀವಿ ಅಂತಂದ್ರೆ ಎಷ್ಟೊತ್ತು ಮಾಡಿದಾರು, ಎಷ್ಟೊತ್ತು ಆಡಿದಾರು, ಎಷ್ಟೊತ್ತು ಖಾಲಿ ಇಟ್ಟಿದಾರು ಎಲ್ಲ ಗೊತ್ತಾಗ್ತೈತಿ. ಎಲ್ಲ ಜಾಸೂಸಿ ಮಾಡ್ಬೋದು ನೋಡಿ, ಹೌದೋ ಇಲ್ಲೋ? ಇದು ನಿಮ್ ಗಣಿತದ ಸ್ಟ್ರೆಂತ್. ಗಣಿತ ಮತ್ತು ವಿಜ್ಞಾನ ಇದು ಸ್ಟ್ರೆಂತ್. ಇದನ್ನೆಲ್ಲರಿಗೂ ಮಾಡಕ್ ಬರುದಿಲ್ಲ, ಕೆಲವರಿಗೆ ಮಾಡಕ್ ಬರ್ತೈತಿ. ಅವ್ರಿಗೆ ಬಹಳ, ಅದಕ್ಕೆ ಅವ್ರಿಗೆಲ್ಲರೂ ಬೇಕು, ಎಲ್ಲರೂ ಕಂಪ್ನಿ ಒಳಗ ಅಂತ ಹೇಳ್ತಿರ್ತಾರೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಒಳಗೆ ನಾನು ಮುಂದಿನ ಇದಕ್ಕೆ ಹೋಗ್ಬೇಕು ಆಕ್ಚುಲಿ. ಓಕೆ, ಸೊ ಈಗ ನಾವು ಏನ್ ನೋಡಿದ್ವಿ, ರೋಧ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ, ಅದರ ಮಟೀರಿಯಲ್ ಮೇಲೆ, ಯಾವ ವಸ್ತುವಿನಿಂದ ಅದು ತಯಾರಾಗೈತಿ, ಆ ವಯರ್ ಅದರ ಮೇಲೆ ಡಿಪೆಂಡ್ ಆಗಿರ್ತೈತಿ, ಅದರ ದಪ್ಪ ಎಷ್ಟಿರ್ತೈತಿ, ಅದರ ಉದ್ದ ಎಷ್ಟಿರ್ತೈತಿ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರ್ತೈತಿ ಅಂತ ನಾವು ನೋಡಿದ್ವಿ. ಈ ರೋಧ ಎಲ್ಲೆಲ್ಲಿ ಇರ್ತೈತಿ? ರೋಧ ಪ್ರತಿಯೊಂದು ಉಪಕರಣನು ಸಹಿತ ನಮ್ಮ ವಿದ್ಯುತ್ ಶಕ್ತಿಗೆ ರೋಧವನ್ನ ಒಡ್ತೈತಿ. ಪ್ರತಿಯೊಂದು ಉಪಕರಣ, ಅದು ಯಾವುದೇ ಇರಲಿ, ಬಲ್ಬ್ ಆಗಿರ್ಬಹುದು, ಹೀಟರ್ ಆಗಿರ್ಬಹುದು, ಇಸ್ತ್ರಿಕಲ್ ಆಗಿರ್ಬಹುದು, ಮೈಕ್ರೋವೇವ್ ಆಗಿರ್ಬಹುದು, ಯಾವುದೇ ಉಪಕರಣವನ್ನು ನಾವು ಒಂದು ಸರ್ಕಿಟ್ ನಲ್ಲಿ ನಾವು ಹಾಕಿದ್ವಿ ಅಂತಂದ್ರೆ ಅದು ರೋಧವನ್ನ ಒಡ್ತೈತಿ. ಆ ರೋಧವನ್ನು ಒಡ್ಡಿದಾಗ ಮಾತ್ರ ಅಲ್ಲಿ ಏನಾಗ್ತೈತಿ, ಎನರ್ಜಿ ಡಿಸಿಪೇಟ್ ಆಗ್ತೈತಿ. ಅಂದ್ರೆ ಏನಾಗ್ತೈತಿ, ಅಲ್ಲಿ ಶಕ್ತಿ ವ್ಯಯ ಆಗ್ತೈತಿ. ವ್ಯಯ ಅಂದ್ರೆ ಆಕ್ಚುಲಿ ನಿಮ್ಗೆ ಗೊತ್ತೈತಿ, ಶಕ್ತಿ ಏನಾಗುದಿಲ್ಲ, ನಾಶ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಆ ಶಕ್ತಿ ಏನಾಗ್ತೈತಿ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ. ಬಲ್ಬ್ ನಲ್ಲಿ ನಾರ್ಮಲ್ ಟಂಗ್ಸ್ಟನ್ ಬಲ್ಬ್ ಏನಿರ್ತೀವಲ್ಲ, ಫಿಲಮೆಂಟ್ ಬಲ್ಬ್, ಅಲ್ಲಿ ಏನಾಗ್ತೈತಿ, ಎಲೆಕ್ಟ್ರಿಸಿಟಿ ಆ ಟಂಗ್ಸ್ಟನ್ ಫಿಲಮೆಂಟ್ ಮೂಲಕ ಹರಿಬೇಕಾದ್ರೆ ಅದು ಶಾಖ ಶಕ್ತಿಯಾಗಿ ಪರಿವರ್ತನೆ ಆಗ್ತೈತಿ ಮೊದಲಿಗೆ. ಆ ಟಂಗ್ಸ್ಟನ್ ಫಿಲಮೆಂಟ್ ಏನಾಗ್ತೈತಿ, ಕಾದು ಮೊದಲಿಗೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿದ್ದಾನ, ಒಮ್ಮೆಲೆ ಅದು ಬಿಳಿ ಬಣ್ಣಕ್ಕೆ ಬರುವ ಅಷ್ಟಕ್ಕೆ ಕಾಯ್ತೈತಿ. ಆ ಬಿಳಿ ಬಣ್ಣ ಬಂದ ಮೇಲೆ ಆ ಶಕ್ತಿ ಇದ್ದು ರೇಡಿಯೇಷನ್ ರೂಪದಲ್ಲಿ ರೇಡಿಯೇಟ್ ಆಗ್ತೈತಿ. ಮುಂದೆ ಅದು ವೈಟ್ ಲೈಟ್ ಆಗಿ ಹೊರಗಡೆ ಬರ್ತೈತಿ. ಕಬ್ಬಿಣವನ್ನು ಸಹಿತ ನೀವು ಬಹಳಷ್ಟು ಕಾಯಿಸಿದ್ರೆ ಕೆಂಪಾಗಿ ಮುಂದೆ ಬಿಳಿ ಬಣ್ಣಕ್ಕೆ ಬರ್ತೈತಿ. ಆವಾಗ ಆ ಶಕ್ತಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಾಗದಕ್ಕೆ ಅದು ರೇಡಿಯೇಷನ್ ಮುಖಾಂತರ ಹೊರಗಡೆ ಹೊಂದ್ತೈತಿ. ಆ ರೇಡಿಯೇಷನ್ ಬೆಳಕಿನ ಒಂದು ವೇವ್ ಲೆಂತ್ ಇತ್ತಂದ್ರೆ ಅದಕ್ಕೆ ಬೆಳಕಾಗಿ ನಮ್ಗೆ ಕಾಣಿಸ್ತೈತಿ, ಬೆಳಕಿನ ಕಿರಣಗಳಾಗಿ ಹೊರ ಬರ್ತಾವ ಅಷ್ಟೇ. ಸೊ ಇಲ್ಲಿ ಏನಾಗತೈತಿ, ಎಲೆಕ್ಟ್ರಿಸಿಟಿ ಇದ್ದು ಮೊದಲು ಶಾಖ ಶಕ್ತಿಯಾಗಿ, ಶಾಖ ಶಕ್ತಿಯಿಂದ ಮುಂದೆ ಬೆಳಕಿನ ಶಕ್ತಿಯಾಗಿ, ಬೆಳಕಿನ ರೂಪದಲ್ಲಿ ಹೊರಗೆ ಬರಕತ್ತೈತಿ ಅದೇ ಶಕ್ತಿ. ಸೊ ಹಿಂಗ ಆಗ್ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು, ರೋಧ ಅಲ್ಲಿ ಇರತೈತಿ, ರೋಧ ಬೇಕೇ ಬೇಕು, ರೋಧ ಇರ್ತೈತಿ. ಈಗ ಈ ಉಪಕರಣಗಳನ್ನ, ರೋಧವನ್ನು ಒಡ್ಡುವಂತ ಉಪಕರಣಗಳನ್ನ ನಾವು ಸರ್ಕಿಟ್ನಾಗ ಹೆಂಗ್ ಜೋಡಿಸಬಹುದು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಸೊ ನಾವು ಮುಖ್ಯವಾಗಿ 2 ತರದ ಜೋಡಣೆಗಳನ್ನ ನೋಡ್ತೀವಿ. ಮಿಕ್ಸ್ ಅನ್ನು ಮಾಡಬಹುದು, ಎಲ್ಲವನ್ನು ಒಂಥರ ಮಿಕ್ಸ್ ಮಾಡಬಹುದು, ಆಮೇಲೆ ಅದ್ರ ಬಗ್ಗೆ ನೋಡೋಣ ಅಂತ. ಆದ್ರೆ ಮುಖ್ಯವಾಗಿ 2 ರೀತಿಯಿಂದ ನಾವು ಜೋಡಣೆ ಮಾಡ್ತೀವಿ. ಹೆಂಗ್ ಜೋಡಣೆ ಮಾಡ್ತೀವಿ ನೋಡ್ರಿ. ಈಗ ಒಂದು ಬ್ಯಾಟ್ರಿ ಐತಿ ಅಂದ್ಕೊಳ್ಳಿ, ಬ್ಯಾಟ್ರಿ ಐತಿ, ಇದಕ್ಕೆ ನಾನು ಏನ್ ಮಾಡ್ಬೋದು, ಈ ತರ ಇದರಿಂದ ಒಯ್ಬೋದು. ಇವೆರಡು ತರ ನಡಕ ವಿಭವಾಂತರ ಎಷ್ಟಿರ್ತೈತಿ? ಇದ್ರದ್ದು ಬ್ಯಾಟ್ರಿದು 10 ವೋಲ್ಟ್ ಅಂತ ತಿಳ್ಕೊಳ್ಳಿ. ಈ 2 ವೈರ್ಗಳ ನಡುವೆ ವಿಭವಾಂತರ ಎಷ್ಟಿರ್ತೈತಿ? ಇಲ್ಲಿ ನಾನೊಂದು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ದೆ ಅಂದ್ರೆ ಎಷ್ಟಿರ್ತೈತಿ ವಿಭವಾಂತರ? ವಿಭವಾಂತರ ಎಷ್ಟಿರ್ತೈತಿ ಇಲ್ಲಿ? ಎಷ್ಟಿರ್ತೈತಿ ವಿಭವಾಂತರ? 10 ವೋಲ್ಟ್. 10 ವೋಲ್ಟ್ ಇರ್ತೈತಿ.
ಇಲ್ಲಿ ನಾನು ಒಂದು ವೋಲ್ಟ್ ಮೀಟರ್ ಇಲ್ಲಿ ಇದ್ರ ನಡುಕ್ ವೋಲ್ಟ್ ಮೀಟರ್ ಹೆಂಗ್ ಕನೆಕ್ಟ್ ಮಾಡ್ತಾರೆ ಗೊತ್ತೈತಿ, ಇಲ್ಲಿ ಎಲ್ಲಿ ಬೇಕಾದಲ್ಲಿ ನಾನು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ನಾನು ನಿಮ್ಗೆ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ನಿ, ಎಷ್ಟು ಮೆಜರ್ ಮಾಡ್ತೈತೆ ಅದು, ಇಟ್ ಶೋಸ್ ಮೀ ಇದು ವೋಲ್ಟ್ ಮೀಟರ್ ಎಷ್ಟು ತೋರಿಸ್ತೈತೆ, ಅದು 10 ವೋಲ್ಟ್ ಅಂತ ತೋರಿಸ್ತೈತೆ. ಗೊತ್ತಾಯ್ತು ನಾ ಹೇಳೋದು? ಸೊ ಇವೆರಡು ನಡುಕ 10 ವೋಲ್ಟೇಜ್ ಇರ್ತದೆ. 10 ವೋಲ್ಟದ ವಿಭವಾಂತರ ಐತಿ ಈ ಅಗ್ರ ಮತ್ತು ಈ ಅಗ್ರದ ನಡುವೆ. ಇವುಗಳ ನಡುವೆ ನಾನು ಅನೇಕ ಉಪಕರಣಗಳನ್ನ ಈ ತರ ಜಾಯಿನ್ ಮಾಡ್ಬೋದು. ಸೊ ಈ ಉಪಕರಣವನ್ನು ನಾನು ಬಲ್ಬ್ ಆಗಿ ತೋರಿಸೋದಿಲ್ಲ, ರೆಸಿಸ್ಟೆನ್ಸ್ ಆಗಿ ತೋರಿಸ್ತೇನೆ. ಹಿಂಗೊಂದು ಮಾಡ್ಬೋದು, ಮತ್ತೊಂದು ಹಿಂಗ್ ಮಾಡ್ಬೋದು, ಮತ್ತೊಂದು ಹಿಂಗ್ ಮಾಡ್ಬೋದು. ಈ ತರ ನಾನು ಅನೇಕ ಇದನ್ನ ಮಾಡ್ಬೋದು. ಇದು ಒಂದು ಜೋಡಣೆ, ಇದೊಂದು ಜೋಡಣೆ. ಇನ್ನೊಂದು ಜೋಡಣೆ ಹೆಂಗ್ ಮಾಡ್ಬೋದಪ್ಪ, ನಾನು ಅದೇ 10 ವೋಲ್ಟ್ ಬ್ಯಾಟ್ರಿ ತಗೋತೀನಿ, ತಗೊಂಡು ಮೊದಲ ಒಂದು ಉಪಕರಣ ಕೊಡ್ತೀನಿ, ಆ ಉಪಕರಣದಿಂದ ಮುಂದೆ ತಗೊಂಡೋಗಿ ಮತ್ತೆ ಇನ್ನೊಂದು ಉಪಕರಣ ಕೊಡ್ತೇನೆ, ಅದರಿಂದ ಮತ್ತೊಂದು ತಗೊಂಡು ಮತ್ತೊಂದು ಕೊಡ್ತೇನೆ, ಹಿಂಗ ಮಾಡಿದನ್ನು ಜಾಯಿನ್ ಮಾಡ್ತೇನೆ ವಾಪಸ್. ಓಕೆ, ಸೊ ನಿಮಗೆ ಏನ್ ಅನಿಸ್ತೈತಿ, ಈಗ ಮನಿ ಒಳಗೆ ನಾನು ನಮಗೆ ಹೊರಗಡೆಯಿಂದ KEB ದಿಂದ ಬರ್ತೈತಿ ಸಪ್ಲೈ, ಒಂದು ಮೇನ್ 240 ವೋಲ್ಟ್ಸ್ ಅಥವಾ 230 ವೋಲ್ಟ್ಸ್, ಗೊತ್ತಲ್ಲ? ಆ 230 ವೋಲ್ಟ್ ಒಂದು AC ಸೋರ್ಸ್, ಅದು ಅದೊಂದು ಬ್ಯಾಟ್ರಿ ಅಂತ ತಿಳ್ಕೊರಿ. ಅದು ನೇರವಾದ ವಿದ್ಯುತ್ ಅಲ್ಲ, ಅದು ಆಲ್ಟರ್ನೇಟಿಂಗ್ ಕರೆಂಟ್, ಸ್ವಲ್ಪ ವ್ಯತ್ಯಾಸ ಅದಕ್ಕೆ. ಆದ್ರೆ ಎಲ್ಲ ಒಂದೇ, ನೀವು ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್ ಸೇಮೇ ತಗೊಳ್ಬಹುದು. 240 ವೋಲ್ಟ್ ನಮ್ಮ ಮನೆಯೊಳಗೆ ಬಂತು ಪಟ್, 2 ಅಗ್ರಗಳು. ಅದಕ್ಕೆ ನಾನು ಬೇರೆ ಬೇರೆ ಬಲ್ಬ್ಗಳನ್ನ, ಬೇರೆ ಬೇರೆ ಫ್ಯಾನ್ಗಳನ್ನ, ಎಲ್ಲ ಉಪಕರಣಗಳನ್ನ ಜೋಡಿಸ್ತೀನಿ. ಅದನ್ನ ನಾನು ಈ 2ನೇ ರೀತಿಯಲ್ಲಿ ಜೋಡಿಸಿರ್ತೇನೋ ಏನು 1ನೇ ರೀತಿಯಲ್ಲಿ, ಅಥವಾ ನನಗೆ ಬೇರೆ ಬೇರೆ ಹೆಸರು ಬೇರೆ ನಿಮಗೆ. ಇದಕ್ಕೆ 1ನೇ ರೀತಿ ಅನ್ನೋ, ಇದಕ್ಕೆ 1ನೇ ರೀತಿ ಅನ್ನೋ, ಇದಕ್ಕೆ 1ನೇ ರೀತಿಯಲ್ಲಿ ಜೋಡಿಸ್ತೀನಿ, ಇದಕ್ಕೆ 2ನೇ ರೀತಿ. ಯಾವ 1ನೇ ರೀತಿಯಲ್ಲಿ ಜೋಡಿಸಿರ್ತೇನೋ 2ನೇ ರೀತಿ. ಹೆಂಗ ನೀವು ಹೆಂಗ್ ಹೇಳ್ತಿರೋದ್ನ 2ನೇ ರೀತಿ ಅಂತ? ಕರೆಕ್ಟ್, ವೆರಿ ಗುಡ್, ಎಕ್ಸಲೆಂಟ್ ಹೇಳಿದ್ರಿ ಹಂಗಂತ. ಸರಿ, 1ನೇ ರೀತಿಯಾಗಿ ಜೋಡಿಸಿದ್ರೆ ನಾವು ಒಂದ್ ಬಲ್ಬ್ ಒಂದೇನ ಫ್ಯಾನ್ ಅದು ಕೆಟ್ರ ನೆಕ್ಸ್ಟ್ ಎಲ್ಲಾ ಹತ್ತುದೇ ಇಲ್ರಿ. ಅದ 2ನೇ ರೀತಿಯಲ್ಲಿ ಹಚ್ಚಿದ್ರ ಒಂದ್ ಏನಾದ್ರೂ ಇನ್ನೊಂದ್ ಹತ್ತೈತಿ. ಎಕ್ಸಲೆಂಟ್. ಇದು ಒಂದ್ ಬಿಟ್ಟು 2-3 ಬಲ್ಬ್ ಇರ್ತಾವ್ರಿ, ಅದಕ್ಕ ಒಂದ ಹತ್ತೈತ್ರಿ ಹತ್ತರ್ಲೇರಿ. ಅದೊಂದು ಇದನ್ನಾತಂದ್ರೆ ಎಲ್ಲಾ ಕೆಟ್ಟ ಬಿಡ್ತಾವ್ರಿ, ಎಲ್ಲಾ ಹೋಗಿ ಬಿಡ್ತಾವ್ರಿ. ಇತ್ತರ್ಲೆ ಜೋಡಿಸಿದ್ರಿ ಒಂದು ಆನ್ ಆಗ್ಲಿಕ್ಕೂ ಇನ್ನೊಂದು ಆನ್ ಆಗೋ ಚಾನ್ಸಸ್ ಇರ್ತೈತ್ರಿ. ಇದೊಂದ್ ಕಾರಣ. ಇದಕ್ ನಾವು ಮೊದಲು ಹೆಸರು ಕೊಡೋಣ, 1, 2 ಅನ್ನೋದ್ ಬದಲು ಇದಕ್ಕೆ ಹೆಸರು ಕೊಡೋಣ. ಇದಕ್ಕೆ ಏನಂತ ಕರಿತೀವಿ ನಾವು? ಸರಣಿ ಜೋಡಣೆ. ಸರಣಿ ಜೋಡಣೆ, ಜೋಡಣೆನು ಓಕೆ. ಸೊ ಇಂಗ್ಲಿಷ್ ಒಳಗೆ ನಾವೇನಂತೀವಿ ಇದಕ್ಕೆ? ಸೀರೀಸ್ ಕನೆಕ್ಷನ್. ಸೀರೀಸ್ ಒಳಗೆ ನಾವು ಕನೆಕ್ಟ್ ಮಾಡಿದ್ವಿ. ಸೀರೀಸ್ ಅಂದ್ರೆ ಸರಣಿ, ಸೀರೀಸ್, ಒಂದಾದ್ಮೇಲೆ ಸೀರೀಸ್. 2ನೇದಕ್ಕೆ ನಾವೇನಂತ ಕರೆಯೋಣ? ಸಮಾಂತರ ಜೋಡಣೆ. ಯಾಕೆ ಸಮಾಂತರ ಅಂತ ಕರೆಯೋದು ಇದಕ್ಕೆ? ಸಮಾಂತರ ಅಂತ ಯಾಕೆ ಕರೆಯೋದು? ಯಾಕೆ ಸಮಾಂತರ ಅನ್ನೋದು ಇದಕ್ಕೆ? ಒಂದ್ರ ತೆಳಗ್ ಒಂದ್ ಜೋಡಣೆ ಆಗೈತ್ಲಾರಿ, ಸಮ ಪ್ರಮಾಣದಲ್ರಿ, ಒಂದಕ್ಕೂ ಎಲ್ಲಾ ಒಂದ್ರ ಕೆಳಗ್ ಒಂದೊಂದ್ ಜೋಡಣೆ ಆಗೈತಲ್ರಿ. ಪ್ಯಾರಲಲ್ ಕನೆಕ್ಷನ್. ಇವು ನಾನು ಸಮಾಂತರವಾಗಿ ತೆಗೆದಿರ್ಲಿಲ್ಲ ಅಂದ್ರೆ ಹಿಂಗೇನ್ರ ತೆಗ್ದಿದ್ದೆ ಅಂದ್ರೆ ಸಮಾಂತರ ಆಕೈತೋ, ಏನ್ ಸರಣಿ ಆಕೈತೋ, ಏನ್ರ ಬ್ಯಾರೆ ಏನ್ರ ಆಕೈತೋ. ಒಂದ್ ಗಂಟೆಗೆ ಹಿಂಗೆ ಇದೊಂದು ಹಿಂಗೆ ಕನೆಕ್ಟ್ ಮಾಡಿದೀನಿ, ಇನ್ನೊಂದು ಹಿಂಗೆ ಕನೆಕ್ಟ್ ಮಾಡಿದ್ದೀನಿ, ಇನ್ನೊಂದು ಸಮಾಂತರ ಇಲ್ಲಲ್ಲ ನೋಡಾಕ. ಸಮಾಂತರ ರೇಖೆಗತೆ ಇಲ್ಲಿ ಇವು ಸಮಾಂತರ ಆಯ್ತೋ ಇಲ್ಲ? ಇಲ್ರಿ. ಸಮಾಂತರ ಅದಾವೋ ಜೋಡಣೆಗಳು ಏನ್ ಇಲ್ಲೋ? ಇಲ್ಲಿ ಬ್ಯಾಟ್ರಿ ಇನ್ನೊಮ್ಮೆ ನಿಮಗೆ ಬೇಕಾದ್ರೆ ತೆಗಿತೀನಿ, ಇಲ್ಲಿ ಇನ್ನೊಂದು ತೆಗಿತೀನಿ, ಕ್ಲಿಯರ್ ಮಾಡೋದು. ಬ್ಯಾಟ್ರಿ ಐತಿ.
ಈ ಬ್ಯಾಟ್ರಿಯಿಂದ ನಾನು ಮೊದಲು ಒಂದು ಹಿಂಗೆ ತಗೋತೀನಿ, ಇನ್ನೊಂದು ನಾನು ಹಿಂಗೆ ತಗೋತೇನೆ, ಮತ್ತೊಂದೇನು ಏನ್ ಮಾಡ್ತೀನಿ, ಸಮಾಂತರ ಅದಾವೋ ಇಲ್ಲೋ ಇವು? ಅದಾವ್ರಿ. ಪ್ಲಸ್ ಮೈನಸ್ ಇದಾವೆ ಸರ್. ಅದಾವ್ರಿ. ಇನ್ನೊಂದು ಹಿಂಗೆಲ್ಲರೂ ತಗೋತೀನಿ. ಇದನ್ನ ಏನ್ ಮಾಡ್ತೀನಿ, ಈ ಕಡೆ ಹೋಗಿ ಇಲ್ಲೆಲ್ಲ ಕನೆಕ್ಟ್ ಮಾಡ್ತೀನಿ, ಇದನ್ನ ಇಲ್ಲಿ ಹೋಗಿ ಇಲ್ಲಿ ಕನೆಕ್ಟ್ ಮಾಡ್ತೀನಿ. ಈಗ ಮಾಡಿ ನೋಡ್ರಿ, ಇದ್ರಾಗಿಂದ ಯಾವ್ದಾರ ಒಂದು ಬಲ್ಬ್ ಹೋತಂದ್ರ ಉಳಿದ ಬಲ್ಬ್ಗಳು ಹೋಗ್ತಾವೇನ ನೋಡ್ರಿ. ಬಲ್ಬ್ ಹೋಗೋದಂದ್ರೆ ಏನು, ಡಿಸ್ಟೆನ್ಸ್ ಇರ್ತದಲ್ಲ ಅದಷ್ಟೇ ಏನಾಗ್ಬೇಕು, ಅದಷ್ಟ ಕಟ್ ಹೋಗ್ತೈತ್ರಿ ಸರ್. ಕಟ್ ಆಗಿ ಈಗ ಇದಿಷ್ಟೇ Okay. ಕಟ್ ಆಯ್ತು. ಯಾವ್ದಾರ ಹೋಗ್ತೈತ್ರಿ ಹೋಗ್ತೈತಿ, ಇದು ಕಟ್ ಸರಿ. ತಳಗಿಂದ ಐತಲ್ಲ ರೀ, ಅದು ಹೋಗಂಗಿಲ್ಲ. ಮ್ಯಾಗಿಂದ ಹೋದಿಲ್ರಿ, ತಳಗಿಂದ ಐತಲ್ರಿ ಸರಿ. ಅದ ಏನಾರ ಹೋತಂದ್ರ ಹತ್ರ ಬಾಜುಕಿಂದಾನು ಹೋಗ್ತೈತ್ರಿ ಅದ್ರಿ. ಒಂದ್ ನಿಮಿಷ ರಶ್ಮಿ, ಅವ್ನ್ ಕೆಳಗ ಮೇಲೆ ಗೊತ್ತಾಗುದಿಲ್ಲ, ನಾನು ಹೆಸರು ಕೊಡ್ತೇನೆ. R1 R2 R3 R4. ರಶ್ಮಿ, ಒಂದೇ ಕ್ವಶನ್ ನಿನಗ, R1 ಕಟ್ ಆತು ಅಂದ್ರೆ ಯಾವ ಬಲ್ಬ್ ಹೋಗ್ತೈತಿ? ಸರಿ, R1 ಕಟ್ ಆಯ್ತಂದ್ರಿ R2 ಹೋಗ್ತೈತ್ರಿ. R2 ರೀ. ಓಕೆ, ರಶ್ಮಿ R2 ಹೋಗ್ತೈತಿ ಅಂತ ಅನ್ನಕತ್ತಾಳು. ಇಲ್ರಿ ಸರಿ ಹೋಗ್ತೈತಿ. ಹೋಗಂಗಿಲ್ಲ. ಹೇಳ್ಬೇಡಿ ಈಗ ಮತ್ತೆ ನೀನು ಹಂಗ ಅದನ್ನ ಹೋಗ್ತೈತಿ ಅನ್ನೋದು ಅವಶ್ಯಕತೆ ಇಲ್ಲ. ನೀ ಹೋಗ್ತೈತಿ ಅಂತ ಹೇಳಿದಿ, ಈಗ ನೋಡೋಣ, ಈಗ ಸ್ವಲ್ಪ ಅದ್ರ ಬಗ್ಗೆ ಲಕ್ಷ್ಯ ಕೊಡು. ಯಾರು ಹೇಳ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ರಶ್ಮಿ, ಆ ವಿಷಯದ ಕಡೆಗೆ ಲಕ್ಷ್ಯ ಕೊಡು. ಹೋಗ್ತೈತಿ ಇಂತ ನೀ ಹೇಳ್ದಿ, ಈಗ ಅದು ಗೊತ್ತಾಯ್ತು. ಈಗ ಯಾರು ಹೇಳಕತ್ತಾರೋ ಹೋಗಂಗಿಲ್ಲ ಅಂತ? ಯಾರು ಹೇಳಕತ್ತೀರಿ ಹೋಗಂಗಿಲ್ಲ ಅಂತ? ಯಾರು ಹೇಳಕತ್ತೀರಿ? ಸರಿ, ಹೋಗಂಗಿಲ್ರಿ ಅದ್ರಿ. ಹೋಗುದಿಲ್ಲ, ಯಾಕೆ ಹೇಳು? ಸರಿ, ಅದ ಬಲ್ಬ್ ಹೋಗೈತಂದ್ರಿ, ಆ ಬಲ್ಬ್ ಒಳಗ ಅಷ್ಟ ಇದನ್ ಪ್ರಾಬ್ಲಮ್ ಐತ್ರಿ, ಏನ್ ಪೂರ್ತಿ ಸರ್ಕ್ಯೂಟ್ ಒಳಗನ ಐತ್ರಿ? ನಾ ಹೇಳಿದೆ ಅದಕ್ಕೆ, ಬರೀ ಅದು ಹೋಗೈತಿ ಅಂದಾಗ ಅಷ್ಟ ಕಟ್ ಆಗೈತಿ. ಇದಷ್ಟ ಇದೇನೈತಿಲ್ಲ, ನಾನು ಇಲ್ಲಿ ಡ್ಯಾಶ್ ಹೊಡೆದೇ ನೋಡಿಲ್ಲ, ಅದನ್ನ ಹೇಳಿದ್ನಲ್ಲ, ಇದಷ್ಟ ಕಟ್ ಆಗೈತಿ, ಇಲ್ಲಿ ಕಟ್ ಆಗ್ಬಿಟ್ಟು ಅಷ್ಟ. ಅಂದ್ರ ಕಟ್ ಅವ್ ಹೋಗಂಗಿಲ್ರಿ. ಈ ಸರ್ಕ್ಯೂಟ್ ಏನಾಗೈತಿ, ಇಲ್ಲಿ ಕರೆಂಟ್ ಇಲ್ಲಿಂದ ಹೋಗ್ತೈತಿ, ಇಲ್ಲಿಂದ ಹೋಗ್ತೈತಿ, ಇಲ್ಲಿಂದ ಹೋಗ್ತೈತಿ, ಇಲ್ಲಿಂದ ಹೋಗ್ತೈತಿ, ಇಲ್ಲಿಂದ ಹೋಗ್ತೈತಿ, ಇಲ್ಲಿಂದ ಬರ್ತೈತಿ. ಏನ್ ಪ್ರಾಬ್ಲಮ್ ಆಗ್ತೈತಿ? ಅದೇ ರೀತಿ ಯಾವ್ದು ಬೇಕಾದ್ರೆ ನೀವು ಕಟ್ ಮಾಡಿದ್ರು, ಮತ್ತೆ ಯಾವ್ದು ಹೇಳ್ರಿ ನಾನು. ಈಗ ಏನಾದ್ರು R4 ಕಟ್ ಆದ್ರೆ ಮತ್ತೆ ಆಗ್ತೈತೇನ ಪ್ರಾಬ್ಲಮ್ ಬ್ಯಾರೆದಕ್ಕೆ? ಇದಕ್ಕೂ R4 ಕಟ್ ಏನು ಆಗೋದಿಲ್ಲ. ಸೊ ಸಮಾಂತರ ಜೋಡಣೆ ಅಂದ್ರೆ ಏನಪ್ಪಾ ಅಂದ್ರೆ, ಸಮಾಂತರ ಜೋಡಣೆ ಅಂದ್ರೆ ನೋಡಾಕ ಸಮಾಂತರ ರೇಖೆಗತೆ ಇರ್ತಾವು ಅಂತ ಅಲ್ಲ ಅರ್ಥ. ಎದ್ರ ಮೇಲೆ ಡಿಪೆಂಡ್ ಮಾಡಿ, ಅವು ಒಂದರ ಮೇಲೆ ಇನ್ನೊಂದು ಡಿಪೆಂಡ್ ಇರೋದಿಲ್ಲ. ಪ್ರತಿಯೊಂದಕ್ಕೂ ಸೇಮ್ ವೋಲ್ಟೇಜ್ ಅನ್ನ ಸಪ್ಲೈ ಆಕೈತಿ ನೋಡ್ರಿ. ಇದಕ್ಕೂ ಸಹಿತ ಈಗ ಬ್ಯಾಟ್ರಿ 10 ವೋಲ್ಟ್ ಇತ್ತಂದ್ರ ಈ ಪ್ರತಿಯೊಂದು ರೋಧಕನು ಸಿಗಾಕತೈತಿ ನೋಡಿ ವಿಭವಾಂತರ. R1ಗನು 10 ವೋಲ್ಟ್ ವಿಭವಾಂತರ ಸಿಗಾತೈತಿ, R2ಗನು 10 ವೋಲ್ಟ್ ವಿಭವಾಂತರ ಸಿಗಾತೈತಿ, R3 R4 ಎಲ್ಲದಕ್ಕೂ 10 ವೋಲ್ಟ್ ವಿಭವಾಂತರ ಸಿಗಾತೈತಿ. ನೀವು ಇದಕ್ಕೆ ಕನ್ಸೆಪ್ಚುಯಲಿ ಇದನ್ನ ನೀವು ಹೆಂಗ್ ರಿಡ್ಯೂಸ್ ಮಾಡ್ಕೋಬಹುದು, ಇದನ್ನ ನೀವು ರಿಡ್ಯೂಸ್ ಮಾಡ್ಕೋಬಹುದು ನೋಡ್ರಿ. ರಿಡ್ಯೂಸ್ ಅಂದ್ರೆ ಹೆಂಗ, ಹಿಂಗ ಇದನ್ನ ಚಿತ್ರ ತಕ್ಕೋಬಹುದು, ಇದನ್ನ ಚಿತ್ರವನ್ನು ಹಿಂಗ್ ತಕ್ಕೋಬಹುದು. ಕನೆಕ್ಟೆಡ್ ಐತಿ, ಆಮೇಲೆ ಇಲ್ಲೇ ಮುಂದ್ ಹೋಗಿ ಇಲ್ಲೊಂದು ಕನೆಕ್ಟೆಡ್ ಐತಿ, ಆಮೇಲೆ ಇಲ್ಲೇ ಮುಂದ್ ಹೋಗಿ ಇಲ್ಲೊಂದು ಕನೆಕ್ಟೆಡ್ ಐತಿ. ಪ್ರತಿಯೊಂದಕ್ಕೂ ಅಥವಾ ಈ ಕಡೆ ತಗೋದ್ರಿ, ಆ ಬ್ಯಾಟ್ರಿಯನ್ನ ಕನೆಕ್ಟ್ ಮಾಡಿದಂಗೆ ಐತಿ. ಪ್ರತಿಯೊಂದಕ್ಕೂ ಅಷ್ಟೇ ಸಿಗಾತೈತಿ, 10 ವೋಲ್ಟ್ ವಿಭವಾಂತರನ ಸಿಗಾತೈತಿ. ಇದು ಡೆಫಿನಿಷನ್. ಪ್ರತಿಯೊಂದು ರೋಧಕ್ಕನು
ಸೇಮ್ ವಿಭವಾಂತರ ಸಿಕ್ತಿತ್ತು, ಅವು ಅದೇ ಸೇಮ್ ವಿದ್ಯುತ್ ಅಗ್ರಗಳ ನಡುವೆ ಜಾಯಿನ್ ಆಗಿದ್ವು ಡೈರೆಕ್ಟ್ ಆಗಿ, ಅಂತೀವಿ ಪ್ಯಾರಲಲ್ ಜೋಡಣೆ, ಸಮಾಂತರ ಜೋಡಣೆ. ಯಾಕಂದ್ರೆ ಇರೋದು ಜಾಮೆಟ್ರಿಕಲಿ ಸಮ ಅಂತರ ಅಲ್ಲ, ಜಾಮೆಟ್ರಿ ಒಳಗೆ ಸಮ ಹಿಂಗ ಇವ್ರ ನಡಕ್ಕೆ ಸಮ ಅಂತರ ಉಳಿತೈತಿ. ಇಲ್ಲೇ 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 ಎಷ್ಟ ಹೋದ್ರು ಸಮ ಅಂತರ ಅಲ್ಲ, ವೋಲ್ಟೇಜ್ ನೊಳಗೆ ಸಮ ಅಂತರ. ಆ ಎಲ್ಲ ರೋಧ ವೋಲ್ಟೇಜ್ ಸಿಗತೈತಿ, ಒಂದೇ ಅಂತರದಲ್ಲಿದಾವು. ಅಂದ್ರೆ ಏನು, ಟ್ಯಾಂಕ್ ಐತಿ, ಇಲ್ಲೊಂದು ಕೆಳಗೆ ಟ್ಯಾಂಕ್ ಐತಿ, ಇಲ್ಲಿಂದ ಇಲ್ಲಿಗೆ ಅನೇಕ ಪೈಪ್ಗಳನ್ನು ಕನೆಕ್ಟ್ ಮಾಡ್ತೇನೆ. ಒಂದು ದೊಡ್ಡ, ಇನ್ನೊಂದು ಅತ್ಯಂತ ಕಿರಿದಾದ ಪೈಪು, ಇನ್ನೊಂದು ದೊಡ್ಡ ಪೈಪು, ಹಿಂಗ ಕನೆಕ್ಟ್ ಮಾಡಿದ್ದೇನೆ ನಾನು. ಅವಾಗ ನೀರು ಒಂದ್ ಪೈಪ್ ಅನ್ನು ಬಂದ್ ಮಾಡಿದ್ದೆ ಅಂದ್ರೂ ಸಹಿತ ನೀರು ಇದ್ರ ಮೂಲಕ ಹರಿದ ಹರಿತೈತಿ, ಇದ್ರ ಮೂಲಕ ಹರಿದ ಹರಿತೈತಿ ನೀರು. ಆಮೇಲೆ ಈ ಪೈಪ್ಗಳಿಗೆ ವಿಭವಾಂತರ ಸೇಮ್ ಐತೆ ನೋಡ್ರಿ. ವಿಭವಾಂತರ ಅಂದ್ರೆ ಹೈಟ್ ಡಿಫರೆನ್ಸ್ ಇನ್ ಹೈಟ್. ಈ ಕೆಳಗಿನ ಐತ್ಲ ಹೈಟ್ ವ್ಯತ್ಯಾಸ, ಅದು ವಿಭವಾಂತರ. ನೀರಿನ ಕಂಪ್ಯಾರಿಸನ್ ಮಾಡಿದಾಗ ಹೇಳಿದ್ದೆ ನಾನು, ಅದು ವಿಭವಾಂತರ, ಅದು ವೋಲ್ಟೇಜ್ ಡಿಫರೆನ್ಸ್. ಪೊಟೆನ್ಶಿಯಲ್ ಡಿಫರೆನ್ಸ್ ಎಲ್ಲ ಶಬ್ದಗಳು, ಪೊಟೆನ್ಶಿಯಲ್ ಡಿಫರೆನ್ಸ್, ವೋಲ್ಟೇಜ್, ವಿಭವಾಂತರ. ಇದು ಈ ನೀರಿನ ಅದು ಸೇಮ್ ಐತಿ ಎಲ್ಲಾ ಪೈಪ್ಗಳಿಗೂ. ಮತ್ತೆ ಒಂದು ಪೈಪ್ ಕಟ್, ಇದು ಪ್ಯಾರಲಲ್ ಕನೆಕ್ಷನ್ ಡೆಫಿನಿಷನ್. ಹಿಂಗ್ ಕೊಟ್ಟು ಬ್ಯಾಟ್ರಿ ಇಲ್ಲಿ ಕನೆಕ್ಟ್ ಮಾಡಿಬಿಡ್ತಾರೆ. ನಡುವೆ ಎಷ್ಟು ಕರೆಂಟ್ ಐತಿ ಕಂಡುಹಿಡೀರಿ ಅಂತ ಕೊಟ್ಬಿಡ್ತಾರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ನಿಮಗ್ ಗೊತ್ತೇ ಆಗೋದಿಲ್ಲ ಇದು ಏನ್ರಿ ಸರ್, ಅರ್ಧ ಪ್ಯಾರಲಲ್ ಐತಿ, ಸೀರೀಸ್ ಐತಿ, ಏನ್ ಗೊತ್ತಾಗುತ್ತೆ ಇದು ಪ್ಯಾರಲಲ್ ಐತೋ ಸೀರೀಸ್ ಐತೋ ಏನು ಗೊತ್ತಾಗೋದಿಲ್ಲ ನಮಗೆ. ನೀವು NTSC ಹೋಗ್ರಿ ಅಥವಾ IIT ಎಂಟ್ರೆನ್ಸ್ ಟೆಸ್ಟ್ ಬರೀರಿ, ಅದೇ ಕ್ವಶನ್ಸ್ ಬರ್ತವೆ. ಸೊ ನಿಮಗ್ ಮೊದಲ ಸೀರೀಸ್ ಅಂದ್ರೆ ಏನು, ಪ್ಯಾರಲಲ್ ಅಂದ್ರೆ ಏನು ಚಲೋ ತಂಗ ಗೊತ್ತಾಗುತ್ತೆ. ಅದನ್ನಾದ್ರೂ ಸೊ ಈಗ ಹಂಗಾದ್ರೆ ಹೇಳ್ರಿ, ಇರ್ತಾವ ಸೀರೀಸ್ ಇರ್ತಾವ, ಪ್ಯಾರಲಲ್ ಇರ್ತಾವ, ಹೇಳಿದೆ ನೀವು ಈಗಾಗಲೇ, ಹೌದಿಲ್ಲ? ಪ್ಯಾರಲಲ್ ಇರ್ತಾವ. ಗಣಪತಿಗೆ ಸರ ಮಾಡ್ತಾರಲ್ಲ, ನೋಡಾಕ ಸೀರೀಸ್ ಗತೆ ಕಾಣ್ತೈತಿ, ಖರೆ ಆಕ್ಚುಲಿ ಸೀರೀಸ್ ಇರಂಗಿಲ್ಲ. ಅಲ್ಲಿ ಏನ್ ಮಾಡಿರ್ತಾರು, ಸಮಾಂತರ ಸಮಾಂತರ ಹೆಂಗ್ ಮಾಡ್ತಾರ ನೋಡ್ರಿ, ಅಲ್ಲಿ ಮಾಡ್ತಾರೆ. ಹೆಂಗ್ ಅವರು ಹೆಂಗಿರ್ತೈತಿ ಅಲ್ಲಿ, ಈಗ ಸಪೋಸ್ ಇದೊಂದು ಪಾಯಿಂಟ್ ವೈರ್ದು, ಇದನ್ನ ನಾವು ಒಳಗೆ ಹಾಕ್ತೇವೆ, ಇಲ್ಲಿ ಪಿನ್ ಒಳಗೆ ಹಾಕ್ತೇವೆ, ಇಲ್ಲಿ ಪಿನ್ ಇರ್ತೈತಿಲ್ಲ, ಇದ್ರೊಳಗೆ ಹಾಕೋ ಪಿನ್ ಐತಂತ ಕೋರಿ. ಸೊ ಈ ತರ ಪಿನ್ ಇರ್ತೈತಿ, ಈ ತರ ಪಿನ್ ಇಲ್ಲಿ ಹಾಕ್ತಿರೋದು, ಇಲ್ಲಿಂದ 2 ವೈರ್ಗಳು ಬರ್ತಾವ ಅಂತ ಕೋರಿ. ಅಫ್ಕೋರ್ಸ್ ಅಲ್ಲಿ ಒಂದು DC ಕನ್ವರ್ಟರ್ದು ಇರ್ತೈತಿ ಸಣ್ಣದೊಂದು, ಈ ತರ 2 ವೈರ್ಗಳು ಹಿಂಗ್ ಹೋಗ್ತವೆ. ಅವ್ರೇನ್ ಮಾಡ್ತಾರೋ ಬಲ್ಬ್ಗಳನ್ನ ಹೆಂಗ್ ಕನೆಕ್ಟ್ ಮಾಡ್ತಾರ ನೋಡ್ರಿ. ಬಲ್ಬ್ಗಳನ್ನ ಹೆಂಗ್ ಕನೆಕ್ಟ್ ಮಾಡ್ತಾರೋ, ಇಲ್ಲಿಂದ ಒಂದು ತಗೋತಾರು, ಇಲ್ಲಿಂದ ಒಂದು ತಗೋತಾರು, ಇಲ್ಲೊಂದು ಬಲ್ಬ್ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಇಲ್ಲಿಂದ ಒಂದು ತಗೋತಾರ ಪಾಯಿಂಟ್, ಇಲ್ಲಿಂದ ಒಂದು ತಗೋತಾರು, ಇದನ್ನ ಹಾಸಿ ಇಲ್ಲೊಂದು ಬಲ್ಬ್ ಕನೆಕ್ಟ್ ಮಾಡ್ತಾರೆ. ಯಾರಾದ್ರೂ ನಿಮ್ಮ ಮನೆಯೊಳಗೆ ಸರ ಅದು ಇದ್ರೆ ಸ್ವಲ್ಪ ಬಿಚ್ಚಿ ನೋಡ್ರಿ, ಒಂದ್ ಸರ ಹೋದ್ರೆ ನಡೀತೈತಿ, ಹೌದಿಲ್ಲ? ಬಿಚ್ಚಿ ನೀವು ವಾಪಸ್ ಕನೆಕ್ಟ್ ಮಾಡ್ಬೋದು. ಹಿಂಗ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಹೇಳಿ ನೋಡೋಣ. ಈ ಪ್ರತಿಯೊಂದು ಸೇಮ್ ವೋಲ್ಟೇಜ್ ಸಿಗ್ತದೆ, ಏನ್ ಕೆಡೋದಿಲ್ರಿ. ಆದ್ರೆ ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಇನ್ನೊಂದು 2ನೇ ಪಾಯಿಂಟ್ ಹೇಳಿದ್ನ ನಾನು, ಎಲ್ಲಾ ಬಲ್ಬ್ಗಳಿಗೂ ಸೇಮ್ ವೋಲ್ಟೇಜ್ ಸಿಗ್ತೈತಿ, ಅದು ಬಹಳ ಇಂಪಾರ್ಟೆಂಟ್. ಇರ್ಲಿಲ್ಲ ಅಂದ್ರೆ ಅವು ಬಲ್ಬ್ಗಳು ಸೇಮ್ ಆಗಿ ಉರಿಯೋದಿಲ್ಲ. ನೀವು ಹೆಚ್ಚಿಗೆ ಬಲ್ಬ್ ಕನೆಕ್ಟ್ ಮಾಡ್ಕೊಂತ ಹೋದಂಗೆ ಸರಿ, ಇಲ್ಲ ಕೇಳ್ರಿ ಈಗ ಕೇಳ್ರಿ. ಹೆಚ್ಚಿಗೆ ನಾನು ಕನೆಕ್ಟ್ ಮಾಡ್ಕೊಂತ ರಶ್ಮಿ ಕೇಳ್ಕೊ, ಈಗ ನಾನು ಬಲ್ಬ್ ಹೆಚ್ಚಿಗೆ ಕನೆಕ್ಟ್ ಮಾಡ್ಕೊಂತ ಹೋದ್ನಿ ಅಂತ ತಿಳ್ಕೊ. ಈಗ ಹಿಂಗ ಕನೆಕ್ಟ್ ಮಾಡ್ಕೊಂಡ್ ಸೀರೀಸ್ ಒಳಗೆ ನಾ ಒಂದೊಳಗೆ ಹಿಂಗ್ ಕನೆಕ್ಟ್ ಮಾಡ್ಕೊಂತ ಹೋಗಿದ್ದೆ ಅಂತ ತಿಳ್ಕೊರಿ. ಅವಾಗ ಏನಾಗ್ತೈತಿ, ನಾನು ಈಗ 1 2 3 4 5 ಅದಾವ, ಇದನ್ನ ಬಿಟ್ಟು ನಾನು 10 ಮಾಡಿಬಿಟ್ಟೆ ಅಂದ್ರೆ ಏನಾಗ್ಬಿಡ್ತೈತಿ,
ಪ್ರತಿಯೊಂದಕ್ಕೂ ಸಹಿತ ಕಡಿಮೆ ಕರೆಂಟ್ ಸಿಗ್ತೈತಿ, ಪ್ರತಿಯೊಂದಕ್ಕೂ ಕಡಿಮೆ ಕರೆಂಟ್ ಸಿಗ್ತೈತಿ. ವೋಲ್ಟೇಜ್ ಏನಾಗ್ತೈತಿ ಪ್ರತಿಯೊಂದಕ್ಕೂ ಡ್ರಾಪ್ ಆಗ್ತಾ ಹೋಗ್ತೈತಿ. ಆಮೇಲೆ ಅವು ಡಿಮ್ ಆಗ್ತಾ ಹೋಗ್ತಾವ. ಹೋಗೋದು ಬರೋದು ಆಗೋದಿಲ್ಲ, ಡಿಮ್ ಆಗ್ತಾವ. ಅವು ನಿರಂತರವಾಗಿ ಡಿಮ್ ಆಗಿ ಯಾಕೆ ಚಲೋ ಆಗ್ತಾವ. ಈಗ ನಾನು ನಾಲ್ಕು ಬಲ್ಬ್ ಬಿಟ್ಟು ಅದಕ್ಕೆ ನಾನು ಒಂದು 100 ಬಲ್ಬ್ ಅನ್ನು ಕನೆಕ್ಟ್ ಮಾಡಿದ್ನಿ ಅಂದ್ರೆ ಅವು ಇಷ್ಟು ಡಿಮ್ ಆಗ್ಬಿಡ್ತಾವ, ನಿಮ್ಗೆ ಕಾಣೋದನ್ನೇ ಇಲ್ಲ ಸೀರೀಸ್ ಒಳಗೆ ಮಾಡಿದ್ರ. ಆದ್ರೆ ಇಲ್ಲಿ ಹಂಗ ಆಗೋದಿಲ್ಲ. ಇಲ್ಲಿ ನೀವು 4 ಬಿಟ್ಟು ನೀವು 400 ಕನೆಕ್ಟ್ ಮಾಡ್ರಿ, ಎಲ್ಲಾ ಬಲ್ಬ್ಗಳು ಅಷ್ಟೇ ಪ್ರಖರತೆಯಿಂದ ಉಳಿತಾವ. ಯಾಕಂದ್ರೆ ಪ್ರತಿಯೊಂದಕ್ಕೂ ಸಹಿತ ಅವಕ್ಕೇನಿಲ್ಲ 12 ವೋಲ್ಟ್ ಸಿಗಾಕತ್ತಿತ್ತಂದ್ರ ಈ 12 ವೋಲ್ಟ್ ಸಿಗ್ತೈತಿ. ಯಾಕಂದ್ರೆ ಈ ವೈರ್ಕ ಮತ್ತು ಈ ವೈರ್ಕ ನಡುವಿನ ವಿಭವಾಂತರ ಅಷ್ಟ ಉಳಿತೈತಿ ಯಾವತ್ತು. ಈ ವೈರ್ಗಳ ನಡುವಿನ ವಿಭವಾಂತರ 12 ವೋಲ್ಟ್ ಉಳಿತೈತಿ ಯಾವತ್ತು. ಸೊ ಹಿಂಗಾಗಿ ಅವು ಅಷ್ಟೇ ಪ್ರಖರತೆಯಿಂದ ಉರ್ಕೊಂತ ಹೋಗ್ತಾವ. ಎಷ್ಟೇ ಬೇಕಾದಷ್ಟು ಕನೆಕ್ಟ್ ಮಾಡ್ರಿ ನೀವು, ಎಷ್ಟು ಬೇಕಾದಷ್ಟು ಕನೆಕ್ಟ್ ಮಾಡ್ರಿ. ಅವೇನ್ ಮಾಡ್ತಾವ ಅವಾಗ ಅಷ್ಟೇ ಪ್ರಖರತೆಯಿಂದ ಉಳಿತಾವ. ಲೈಟ್ ಬಿಲ್ ಹೆಚ್ಚು ಬರ್ತೈತಿ ಮತ್ತೆ ನಿಮ್ದು, ಅದನ್ನ ತಿಳ್ಕೊಬೇಡ. ಮತ್ತೆ ಎಷ್ಟು ಬೇಕಾದಷ್ಟು ಕನೆಕ್ಟ್ ಮಾಡ್ರು ನಮಗೆ ಲೈಟ್ ಬಿಲ್ ಅಷ್ಟ ಬರ್ತೈತೇನ್ರಿ? ಇಲ್ಲ, ಕರೆಂಟ್ ಅನ್ನ ಹೆಚ್ಚಿಗೆ ಡ್ರಾ ಮಾಡ್ತಾವ. ನಿಮಗ ಲೈಟ್ ಬಿಲ್ ಕಳಿಸೋದು ಈ ವೋಲ್ಟೇಜ್ ಮೇಲೆ ಅಲ್ಲ. ವೋಲ್ಟೇಜ್ ನಿಮ್ಗೆ ಯಾವತ್ತು ಮನಿಗೆ ಬರೋದಷ್ಟೇ 240 ವೋಲ್ಟ್ಸ್. ಇದ್ರ ಮೇಲೆ ಅಲ್ಲ ನಿಮ್ಗೆ ಬಿಲ್ ಬರೋದು. ಬಿಲ್ ಎದ್ರ ಮೇಲೆ ಬರ್ತೈತಿ? ನೀವು ಕರೆಂಟ್ ಅನ್ನ ಎಷ್ಟು ಜಕ್ಕೋತಿರಲ್ಲ, ಎಷ್ಟು ಚಾರ್ಜ್ ಅನ್ನ ಬಳಸ್ತಿರಲ್ಲ ಟೋಟಲಿ, ಅದ್ರ ಮೇಲಿಂದ. ಸೊ ನೀವು ಎಷ್ಟು ತಾಸು ಎಷ್ಟು ಕರೆಂಟ್ ಬಳಸಿದ್ರಿ ಅದ್ರ ಮೇಲಿಂದ ನಿಮಗೆ ಬಿಲ್ ಬರ್ತೈತಿ. ಆ ಬಿಲ್ ಅನ್ನು ಲೆಕ್ಕ ಹಾಕೋದು ನಿಮಗೆ ಐತಿ 10ನೇದಕ್ಕೆ. ಅದನ್ನ ನೋಡೋಣ ಅಂತ ನಾವು ನೋಡಿದಾಗ ನಿಮಗೆ ಬಿಲ್ ಲೆಕ್ಕ ಹಾಕಕ್ ಬರ್ಬೇಕು ನಿಮ್ಮ ಮನಿದ. ನಿಮ್ಗೆ ಅದನ್ನ ಆಮೇಲೆ ನೋಡೋಣ ಅಂತ. ಈಗ ಬಟ್ ನೀವು ಇಷ್ಟು ತಿಳ್ಕೊಬೇಕಲ್ಲ, ಈಗ ನೀವು ಹೆಚ್ಚಿಗೆ ಬಲ್ಬ್ಗಳನ್ನ ಕನೆಕ್ಟ್ ಪ್ಯಾರಲಲ್ಲಿ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ನೀವು ಕರೆಂಟ್ ಅನ್ನ ಹೆಚ್ಚಿಗೆ ಜಗ್ತಾ ಹೋಗ್ತೀರಿ. ಆದ್ರೆ ಪ್ರತಿಯೊಂದು ಬಲ್ಬಿಗೆ ಒಂದೇ ವೋಲ್ಟೇಜ್ ಸಿಗ್ತೈತಿ, ಅವು ಒಂದೇ ಪ್ರಖರತೆಯಿಂದ ಕೆಲಸ ಮಾಡ್ತಾವ. ರೀತಿ ಉಪಕರಣಗಳಿಗೆ ಯಾವತ್ತು ನೋಡ್ರಿ, ನಿಮ್ಮ ಉಪಕರಣಗಳು ಬರ್ದಿರ್ತಾರೆ. ನೀವು ಒಂದು ಫ್ಯಾನ್ ನೋಡಿದ್ರೆ ಅದು ಬರ್ದ್ ಬಿಟ್ಟಿರ್ತಾರ, ಅದಕ್ಕೆ 220 ವೋಲ್ಟ್ಸ್ ಬೇಕು ಅಂತ ಹೇಳಿ. ಕಡಿಮೆ ಆಗ್ಬಾರ್ದು ಅದಕ್ಕೆ. ಮೈಕ್ರೋವೇವ್ ಬರ್ದಿರ್ತಾರ ಅಲ್ಲಿ 220 ವೋಲ್ಟ್ ಬೇಕಂತ. ಕಡಿಮೆ ಆಗ್ಬಾರ್ದು ಅದಕ್ಕೆ, ಅಷ್ಟೇ ವೋಲ್ಟೇಜ್ ಸಿಗ್ಬೇಕು ಅದಕ್ಕೆ. ಅದನ್ನ ಬಿಟ್ಟು 100 ವೋಲ್ಟ್ ಸಿಕ್ಕರೆ ನಡೀದಿಲ್ಲ, ಅದು ಕೆಲಸ ಆಗೋದಿಲ್ಲ. ಅದು ಮೈಕ್ರೋವೇವ್ ಚಾಲೂನ ಆಗೋದಿಲ್ಲ ಮೈಕ್ರೋವೇವ್. ಸೊ ಅದಕ್ಕಾಗಿ ನೀವು ಎಲ್ಲದಕ್ಕೂ ವೋಲ್ಟೇಜ್ ಸಿಗ್ಬೇಕು ಅಂತಂದ್ರೆ ಮನೆಯೊಳಗಿನ ಉಪಕರಣಗಳನ್ನ ಏನ್ ಮಾಡ್ಬೇಕು, ನಾವು ಯಾವತ್ತು ಪ್ಯಾರಲಲಿ ಕನೆಕ್ಟ್ ಮಾಡ್ಬೇಕು. ಇದು ಆದ ಕಾರಣ. ಅದರಲ್ಲಿ ಒಂದ್ ಯಾವ್ದಾದ್ರು ಹೋದ್ರೆ ಓದುದನ್ನು ಎಲ್ಲ ಬಂದ್ ಆಗ್ತಾವು, ಅದೊಂದು ಕಾರಣ. ಮುಖ್ಯವಾದ ಕಾರಣ ಏನಪ್ಪಾ, ಎಲ್ಲದಕ್ಕೂ ಸೇಮ್ ವೋಲ್ಟೇಜ್ ಸಿಗ್ಬೇಕು ನಮ್ಗೆ, ಬೇರೆ ಬೇರೆ ವೋಲ್ಟೇಜ್. ಕ್ಲಿಯರ್ ಆಯ್ತಿದು? ಕ್ಲಿಯರ್ ಸಮಾಂತರ ಜೋಡಣೆ. ಒಂದೇದು ಹೆಂಗ್ ಸಮಾಂತರ ಜೋಡಣೆ ಆಯ್ತಂತ ನೋಡಲ್ಲ. ಇಲ್ಲಿ ಪ್ಲಸ್ ಮೈನಸ್ ಅದ, ಹೌದಲ್ಲ? ಇದು ನಮ್ಮ ವಿದ್ಯುದಾಗ್ರ. ಈ ಬ್ಯಾಟ್ರಿ ಗತೆ ಇದು, ಈ ಬ್ಯಾಟ್ರಿ ಗತೆ ಇದು ಬ್ಯಾಟ್ರಿ ಐತಲ್ಲ, ಹೆಂಗಿದ್ದಂಗೆ ಇದು ಈ ವಿದ್ಯುದಾಗ್ರಗಳು. ಕರೆಕ್ಟಾ? ಸೊ ಅಲ್ಲಿಂದ ಕೇಬಲ್ ಹೋಗೈತಿ. ಈಗ ಕೇಬಲ್ ಹೋದ್ಮೇಲೆ ನಾ ಹೆಂಗ್ ಕನೆಕ್ಟ್ ಮಾಡಿದೆ ನೋಡಿದ್ರೆ, ಹಿಂಗ ಒಂದು ಕೇಬಲ್ ಹೋಗೈತಿ, ಹಿಂಗ ಕೇಬಲ್ ಹೋಗೈತಿ. ಇಲ್ಲಿ ಒಂದು ಕನೆಕ್ಟ್ ಮಾಡಿದ್ದೇನೆ ಬಲ್ಬ್ ಅನ್ನ, ಹಿಂಗೈತಿ ನೋಡ ಚಿತ್ರ. ಇಲ್ಲೊಂದು ಕನೆಕ್ಟ್ ಮಾಡಿ ಹಿಂಗೈತಿಲ್ಲ ನೋಡೋದು. ಯಾರು ಕ್ವಶನ್ ಕೇಳಿದ್ರಲ್ಲ ಅವ್ರು ನೋಡ್ರಿ. ಇದು ರೆಡ್ ಲೈನ್, ಇದು ರೆಡ್ ಲೈನ್ ಚಿತ್ರದೊಳಗೆ, ಇದು ರೆಡ್ ಲೈನ್ ಇದೆ. ಇವೆಲ್ಲ ಗ್ರೀನ್ ಲೈನ್ಗಳು. ಹಿಂಗೈತಿ ನೋಡಲಿ. ಸೊ ಏನಾದ್ರು ಮತ್ತೆ ಡೌಟ್? ಸರಣಿ ಸಮಾಂತರ ಅನ್ನೋದು ಗೊತ್ತಾಯ್ತು? ಕ್ಲಿಯರ್ ಆಗಿ ಸರಿ. ಸರಣಿ ಇದ್ದಾಗ ಏನಾಗ್ತತಿ, ಸಮಾಂತರ ಇದ್ದಾಗ ಏನಾಗ್ತತಿ ಅದು ನೋಡೋಣ. ಸೊ ಮೊದಲ ನಿಮಗ ಬುಕ್ ನಲ್ಲಿ ಮೊದಲ ಸರಣಿ ಜೋಡಣೆ ಬಗ್ಗೆ ಹೇಳ್ತಾರೆ. ಆಕ್ಚುಲಿ ಸರಣಿ ಜೋಡಣೆ ನಾರ್ಮಲಿ ನಾವು ಬಳಸೋದಿಲ್ಲ. ಆದ್ರೆ ಸರಣಿ ಜೋಡಣೆಗೆ ಬಹಳ ನಿಮ್ಗೇನೋ ಒಂದು R = R1 + R2 + R3 ಅನ್ನುವಂತ ಒಂದು ಸಿಂಪಲ್ ಒಂದು ಸೂತ್ರ ಬರ್ತೈತಿ ಅನ್ನುವ ಸಲುವಾಗಿ ಅವರು ಅದನ್ನ ಮೊದಲು ಮಾಡ್ತಾರ. ನಾವ್ ಯಾವ್ದು ಮಾಡೋಣ? ಸಮಾಂತರ ಮಾಡೋಣ ಮೊದಲೇನು ಸರಣಿ ಮಾಡೋಣ? ಸಮಾಂತರ ರೀ.
ಆಕ್ಚುಲಿ ಸಮಾಂತರ ಈಸಿ ಐತಿ, ಸಮಾಂತರನ ಮಾಡ್ಬೇಕು ಆಕ್ಚುಲಿ. ಸಮಾಂತರ ಮಾಡೋಣ, ಸಮಾಂತರ ಜೋಡಣೆ ಬಗ್ಗೆ ನೋಡೋಣ. ಸರಿ, ನಮಗ್ ಹೆಚ್ಕೊಂಡ್ ಬರೋ ಯಾವ್ರಿ? ಸಮಾಂತರ ರೀ ಏನ್ ಶರಣ್ಯ ರೀ? ಸಮಾಂತರ ಜೋಡಣೆ. ಸರ್ ಸರಿ, ಸಮಾಂತರ ಅಂದ್ರಿ ಸರಣಿ ಅಂದ್ರ ಅದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿರ್ತೈತ್ರಿ. ಕರೆಕ್ಟ್. ಸಮಾಂತರ ಜೋಡಣೆ ನೋಡೋಣ. ಸೊ ಸಮಾಂತರ ಜೋಡಣೆ ಒಳಗ ಏನಾಗ್ತೈತಿ ನೋಡೋಣ. ಸಮಾಂತರ ಜೋಡಣೆ ಒಳಗ ನಾವು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಆಕೈತಿ ಸರ್ಕಿಟ್ ಅದು, ಅದನ್ನ ನಮಗ್ ಮುಖ್ಯವಾಗಿ ಬೇಕು. ಸಮಾಂತರ ಜೋಡಣೆ ಒಳಗ ಯಾವ ಯಾವ ಸಂಬಂಧಗಳು ಸರಿ ಹೋಗ್ತಾವ, ಏನಾಗ್ತೈತಿ, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಆಕೈತಿ ಅಂತ ನಾವು ನೋಡೋಣ. ಸಮಾಂತರ ಜೋಡಣೆ ಒಂದು ಕನ್ಫ್ಯೂಸ್ ಮಾಡಲ್ದಂತದೊಂದು ಚಿತ್ರ ತೆಗಿತೀನಿ ನಮಗೆ. ಇಷ್ಟು ಮಟ್ಟ ಮುದ್ದಾಮ ಕನ್ಫ್ಯೂಸ್ ಮಾಡುವಂತ ಚಿತ್ರ ತೆಗಿತೀನಿ. ಈಗ ನಾವು ಕನೆಕ್ಟ್ ಮಾಡಿದ್ದೇವೆ, ಒಂದು 9 ವೋಲ್ಟ್ ಬ್ಯಾಟರಿ ತಗೊಂಡಿದ್ದೀವಿ. ಅದಕ್ಕೆ 6 ಓಮ್ಗಳ 2 ರೋಧಗಳನ್ನ ಸಮಾಂತರವಾಗಿ ಜೋಡಿಸಿದೆ. ನಮಗೇನು ಪ್ರಶ್ನೆಪಾ ಅಂತಂದ್ರ, ಹಂಗಾದ್ರೆ ಈ ಸರ್ಕಿಟ್ ನಲ್ಲಿರುವ ಒಟ್ಟು ರೋಧ ಎಷ್ಟು? ಒಟ್ಟು ರೋಧ ಎಷ್ಟು ಈ ಸರ್ಕಿಟ್ಗೆ? ಸರ್ಕಿಟ್ ನಲ್ಲಿ ಒಟ್ಟು ರೋಧ ಅಂದ್ರೆ ಏನಪ್ಪಾ? ಒಟ್ಟು ರೋಧ ಅಂದ್ರೆ ಏನು ಕೂಡ್ಸೋದಲ್ಲ, ಹಂಗ ಇದು ಹೆಂಗೈತಪ್ಪ ಹಂಗ ಕೂಡ್ಸ್ಬಿಡೋದು. ಒಟ್ಟು ರೋಧ ಅಂದ್ರೆ 6 ಓಮ್ ಐತ್ರಿ, ಇನ್ನೊಂದು 6 ಓಮ್ ಐತಿ, ಮತ್ತೆ ಒಟ್ಟು ರೋಧ 12 ಓಮ್ ಆತಲ್ರಿ ಅಂತ ಹಂಗಲ್ಲ. ಇದನ್ನ ಒಟ್ಟು ರೋಧದ ಅರ್ಥ, ಒಟ್ಟು ರೋಧ ಅಂದ್ರೆ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ಸಪೋಸ್ ನಾನು ಇದ್ರ ಬದ್ಲಿ ಇವೆರಡರ ಬದ್ಲಿ ನಾನು ಯಾವ್ದೋ ಒಂದು ಬೇರೆ ರೋಧವನ್ನ ಕನೆಕ್ಟ್ ಮಾಡ್ತೀನಿ, ಒಂದೇ ಕನೆಕ್ಟ್ ಮಾಡ್ತೀನಿ. ಇದೇ ಬ್ಯಾಟ್ರಿ ಇದೆಷ್ಟೈತೆ ನಮ್ಗೆ ಗೊತ್ತಿಲ್ಲ, ಇದೆಷ್ಟೈತೆ ಗೊತ್ತಿಲ್ಲ. ಆದ್ರ ಈ ಸರ್ಕಿಟ ಎರಡು ಸೇಮ್ ಆಗ್ಬೇಕು. ಅಂದ್ರೆ ಏನು, ಈ ಒಳಗೆ ಎಷ್ಟು ಕರೆಂಟ್ ಜಗ್ತೈತಲ್ಲ ಇದು ಬ್ಯಾಟ್ರಿದಿಂದ ಹೊರಗಡೆ, ಇದು ಅಷ್ಟೇ ಜಗ್ಬೇಕು. ಜಗ್ತಿತ್ತು ಅಂತಂದ್ರ ಇದರ ಒಟ್ಟು ರೋಧ ಈ ಆರ್ದಷ್ಟೈತಿ ಅಂತ ನಾವು ಹೇಳಿದಂಗೆ. ನೀವು ಹೇಳಕತ್ತಿದ್ದು ಇದರ ಇಫೆಕ್ಟ್ ಇಷ್ಟೈತಿ ಅಂತ, ಇದರ ಪರಿಣಾಮ ಇಷ್ಟೈತಿ. ಈ ಎರಡು ಏನ್ ನಾವು ಜೋಡಣೆ ಮಾಡಿದ್ದೇವಿಲ್ಲ, ಇದರ ಪರಿಣಾಮ ಒಟ್ಟ ಇಷ್ಟು ರೋಧ ಮಾಡಿದಂಗ ಅದರ ಪರಿಣಾಮ ಐತಿ. ಪರಿಣಾಮಕಾರಿ ರೋಧ ಅಂತ ಕರೀತಾರೋ, ಇಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಕರೀತಾರೋ. ಅರ್ಥ ಆಯ್ತು ಹೇಳಾಗ್ತಿದ್ದು ಏನಪ್ಪಾ ಇದು ಅಂತ. ಅದ್ರ ಎಷ್ಟೈತೆ ಅಂತ ಕಂಡುಕೊಳ್ಳೋಣ ಆಮೇಲೆ. ಆರ್ ಎಷ್ಟಾಗಿರ್ಬೇಕು ಹಂಗಾರ? ಅದು 12 ಓಮ್ ಆಗಿರ್ತೈತೋ, ಅಥವಾ 6 ಆಗಿರ್ತೈತೋ, ಅಥವಾ 3 ಓಮ್ ಆಗಿರ್ತೈತೋ, ಅದನ್ನ ಆದ್ರಿಗೆ ಪರಿಣಾಮಕಾರಿ ರೋಧ ಅಂದ್ರೆ ಏನ್ ಗೊತ್ತಾಯ್ತು? ಈ ಎರಡನ್ನೂ ನಾನು ಇದನ್ನ ಒಂದನ್ನು ಹಾಕಿದ್ರು ಸಹಿತ ಅದು ಸೇಮ್ ಕರೆಂಟ್ ಅನ್ನ ಜಗ್ತದೆ. ಅರ್ಥ ಆಯ್ತು? ಸೀರೀಸ್ ದೊಳಗನು ನಾನು ಈಗ ಹಿಂಗ್ ಕನೆಕ್ಟ್ ಮಾಡಿದ್ದೇನೆ. ಹಿಂಗ್ ಬಹಳಷ್ಟು ರೋಧಗಳನ್ನು ಕನೆಕ್ಟ್ ಮಾಡಿದ್ದೇನೆ ಅಂತಿಕೋರಿ ಬ್ಯಾಟ್ರಿಗೆ. ಇವಕ್ಕೆ ಏನಾದ್ರು ಇರ್ಲಿ, R1 R3 ಅಂತದ ಅಂತಿಕೋರಿ. ಸೊ ಇದೇ ಸರ್ಕಿಟ್ಗೆ ಸಮನಾಗಿ ನಾನು ಇನ್ನೊಂದು ಸರ್ಕಿಟ್ ಅನ್ನು ರಚಿಸ್ತೇನೆ. ಇದೇ ರೋಧ ಆಯ್ತು. ಈಗ ನಾನು ಇದಕ್ಕೆ ಆರ್ ಅಂತ ಕರೀನು, ನಾನು ಸೇಮ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ, ಇದು ಸೇಮ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ಇಲ್ಲಿ ಎಷ್ಟು ಇರ್ತಲ್ಲ ಟೋಟಲಿ ಅಷ್ಟೇ ಕರೆಂಟ್ ಇಲ್ಲೂ ಹರಿತಪ್ಪ ಅಂತ. ಈ ಆರ್ ಈಸ್ ದ equivalent R is equivalent to ಅಂದ್ರೇನು? ಅದಕ್ಕೆ ಸಮ ಇದ್ದಂಗೆ. is equivalent to combination of R1 R2 R3. ಈ R1 R2 R3 ಗಳ ಏನು ಈ ರೀತಿಯಾಗಿ ಆ ಸಂಯೋಜನೆಗೆ ಇದು ಈಕ್ವಲ್ ಆಗೈತಿ ನೋಡ್ರಿ. ಈಗ ಸಂಯೋಜನೆ ಮಾಡೋ ಬದಲು ಹಿಂಗ ನಾವು ಅದನ್ನ ಸಿಂಪ್ಲಿಫೈ ಮಾಡಿದಂಗೆ ನೋಡ್ರಿ. ನೀವು ಅಲ್ಜಿಬ್ರಾ ಮಾಡ್ತಿರಲ್ಲ, ಹಂಗ ಇದನ್ನ ಸಿಂಪ್ಲಿಫೈ ಮಾಡಿದಂಗೆ ಈ ಸರ್ಕಿಟ್ ಅನ್ನು ನಾನು ಹಿಂಗ ಸಿಂಪ್ಲಿಫೈ ಮಾಡ್ಬೋದು, ಸಿಂಪ್ಲಿಫೈ ಮಾಡ್ಬೋದು ಅಂತ ಅರ್ಥ. ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಸರ್ಕಿಟ್ಗಳನ್ನ ಎಷ್ಟು ಕರೆಂಟ್ ಎಲ್ಲಿ ಹರಿಯಾಕತೈತಿ, ಏನಾಗತೈತಿ, ಈಗ ನಿಮ್ಗೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಹಳ ಸಂಕೀರ್ಣವಾದ ಎಲೆಕ್ಟ್ರಿಕ್ ಸರ್ಕಿಟ್ಗಳು ಇರ್ತಾವ. ಅವನ್ನ ಅನಲೈಸ್ ಮಾಡ್ಬೇಕು, ವಿಶ್ಲೇಷಣೆ ಮಾಡಿ ಎಲ್ಲಿ ಎಷ್ಟು ಕರೆಂಟ್ ಹರಿಯಾಕತೈತಿ, ಏನಾಗತೈತಿ ಅಂತ ನಾವು ಮಾಡ್ಬೇಕಲ್ಲ.
ಎಲ್ಲಿ ಎಷ್ಟು ಶಕ್ತಿ ಇದೆ ಆಗತೈತಿ, ಎಲ್ಲಿ ಎಷ್ಟು ಕರೆಂಟ್ ಹರಿಯಾಕತೈತಿ ಅದ್ ಮಾಡ್ಬೇಕಾತಂದ್ರ ನಾವೇನ್ ಮಾಡ್ಬೇಕಾಗ್ತೈತಿ, ಸರ್ಕಿಟ್ ಗಳನ್ನ ಏನ್ ಮಾಡ್ಬೇಕಾಗ್ತೈತಿ, ಸಿಂಪ್ಲಿ ಮಾಡ್ಬೇಕಾಗ್ತೈತಿ, ಸಂಕ್ಷಿಪ್ತ ರೂಪಕ್ಕೆ ತರಬೇಕಾಗ್ತೈತಿ. ಆ ಸಂಕ್ಷಿಪ್ತ ರೂಪಕ್ಕೆ ತರೋದಿದು. ಇಲ್ಲಿ ಒಂದನ್ನ ಹಾಕ್ಬೇಕು, ಇಲ್ಲಿ ಮೂರನ್ನ ತೆಗೆದು ನಾನು ಒಂದನ್ನ ಹಾಕ್ತೇನೆ. ಆದ್ರೆ ಇದು ಎಷ್ಟ್ರದ್ದು ಇರ್ಬೇಕು ಅನ್ನೋದು ಇರ್ಬೇಕು, ಸರಣಿ ಜೋಡಣೆ ಇದ್ದಾಗ ಇದು ಎಷ್ಟು ಇರ್ಬೇಕು ಅನ್ನೋದು ಮುಖ್ಯವಾದ ಪ್ರಶ್ನೆ. ಯಾರ್ದು ಅನ್ಮ್ಯೂಟ್ ಆಗೈತಿ, ಸ್ವಲ್ಪ ಸೌಂಡ್ ಬರಾಕತ್ತೈತಿ. ಓಕೆ, ಅರ್ಥ ಆಯ್ತು. ಇದು ರೆಸಿಸ್ಟೆನ್ಸ್ ಅಥವಾ ಅದರ ಪರಿಣಾಮಕಾರಿ ರೋಧ ಅಂದ್ರೆ ಏನಂತ ಗೊತ್ತಾಯ್ತು? ಹಾ ರೀ. ಹೆಂಗ್ ಕಂಡುಹಿಡಿಯೋದು ನಾನು ಹೇಳಿಲ್ಲ. ಸರಣಿ ಜೋಡಣೆ ಇದ್ದಾಗ ಹೆಂಗ್, ಇನ್ನ ಸಮಾಂತರ ಜೋಡಣೆ ಇದ್ದಾಗ ಅದನ್ನ ಹೆಂಗ್ ಕಂಡುಹಿಡಿಯೋದು ನಾನು ಹೇಳಿಲ್ಲ. ನಿಮಗ ಪರಿಣಾಮಕಾರಿ ರೋಧ ಅಂದ್ರೆ ಈಗ ಅನೇಕ ಉಪಕರಣಗಳನ್ನ ನಾವು ಹೆಂಗೆಂಗೋ ಜೋಡಿಸಿದ್ದೇವೆ. ಅದೆಲ್ಲ ಕೂಡ ಒಂದು ಸರ್ಕಿಟ್ ಆಗೈತಿ. ಇದ್ರೊಳಗೆ ಲೆಕ್ಕ ಮಾಡ್ಬೇಕಾದ್ರ ಅದನ್ನ ಹಂಗ ತಗೊಂಡ್ಬಿಟ್ರೆ ಏನಾಕೈತಿ, ಪ್ರಾಬ್ಲಮ್ ಆಕೈತಿ ಬಹಳಷ್ಟು. ಅದ್ರ ಬಗ್ಗೆ ಅದನ್ನ ನಾವೇನ್ ಮಾಡ್ಬೇಕು ಮಾಡಿ ಅದನ್ನೆಲ್ಲವನ್ನು ಕೂಡಿ ನಾನು ಒಂದ ರೋಧಕ್ಕೆ ಚೇಂಜ್ ಮಾಡ್ಬಿಡ್ತೇನೆ. ಆ ಒಂದ್ ಇರ್ಬೇಕು ಅದನ್ನ ನಾನು ಲೆಕ್ಕ ಹಾಕ್ತೇನೆ. ಆ ಒಂದೊಂದೊಂದೊಂದೊಂದು ರೋಧಗಳನ್ನ ಕೊಟ್ಟಿರ್ತಾರೆ ನಮಗ, ಅದ್ರ ಜೋಡಣೆ ಹೆಂಗಿರ್ತೈತೆ ಅಂತ ಕೊಟ್ಟಿರ್ತಾರೋ ಅದನ್ನೆಲ್ಲ ತೆಗೆದು ಹಾಕಿ ನಾನು ಒಂದೇ ರೋಧದಿಂದ ಅವುಗಳನ್ನ ರಿಪ್ಲೇಸ್ ಮಾಡ್ತೇನೆ ಮಾತ್ರ. ಅದರಿಂದಾಗಿ ನನಗೆ ಏನು ವ್ಯತ್ಯಾಸ ಆಗುದಿಲ್ಲ, ನನ್ನ ಅನಾಲಿಸಿಸ್ ಒಳಗೆ ಯಾವ ಆಗುದಿಲ್ಲ. ಅರ್ಥ ಆಯ್ತು ನಾ ಹೇಳೋದು? ಹಾ ರೀ. ಎಲ್ಲರಿಗೂ ಕ್ಲಿಯರ್ ಆಯ್ತು? ಹಾ ರೀ. ಇದನ್ನೊಂದು ಸಮಾಂತರ ಜೋಡಣೆ ನೋಡೋಣ ಈಗ ಹೆಂಗ್ ಮಾಡೋಣ ನಾವು ಅಂತ. ಈಗ ಸೊ ಈಗ ನಾನು ಏನ್ ಮಾಡ್ತೀನಿ, ಒಂದು ಸಮಾಂತರ ಜೋಡಣೆ ಅಂತ ತೆಗಿತೀನಿ ಈಗ ಕ್ವಿಕ್ ಆಗಿ. ಸೊ ಒಂದು ಬ್ಯಾಟ್ರಿ ಐತಿದೆ, ಇದೇ ತೆಗ್ದಿನಲ್ಲ ಆದ್ಮೇಲೆ ಈ ತರ ಸಮಾಂತರ ಜೋಡಣೆ ಮಾಡಿದ್ದೀನಿ. ಇದು 6 ಓಮ್ ಐತಿ, ಇದು 6 ಓಮ್ ಐತಿ, ಇದು 9 ವೋಲ್ಟ್ ಬ್ಯಾಟ್ರಿ ಐತಿ. ಈಗ ಕರೆಂಟ್ ಹೆಂಗ್ ಹರಿತೈತಿ ನೋಡೋಣ. ಈಗ ಇದನ್ನ ನಾನು ಏನ್ ಮಾಡ್ಬೇಕು, ಈಗ ಇದನ್ನ ಇಫೆಕ್ಟಿವ್ ರೆಸಿಸ್ಟರ್ ಇದ್ರದ್ದು ಇದನ್ನ ನಾನು ಇನ್ನೊಂದು ಚಿತ್ರ ತಗೋತೀನಿ. ಇಲ್ಲೇ ಇನ್ನೊಂದು ಚಿತ್ರ ತಗೋತೀನಿ. ಇದಕ್ಕ ಇದು ಇಕ್ವಿವೆಲೆಂಟ್ ಐತಿ, ಇದಕ್ಕ ಇಕ್ವಿವೆಲೆಂಟ್ ಐತಿ. ಈ ಇಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಆಗಿರ್ಬೇಕಿದು ಅಂತ ನನಗ ಬೇಕಾಗಿತ್ತು. ಅಂದ್ರೆ ಈ ಸಮಾಂತರ ಜೋಡಣೆ ಏನೈತಿ 6 ಓಮ್ ಅನ್ನೋದು ಇದು ಒಂದೇ ರೋಧವಾಗಿ ಎಷ್ಟರ ರೋಧವಾಗಿ ಕೆಲಸ ಮಾಡ್ತೈತಿ, ಒಂದೇ ರೋಧ ಅಂತಂದ್ರೆ ಇದು ಎರಡು ಕೂಡಿ ಎಷ್ಟು ರೋಧದ ಜೊತೆ ಕೆಲಸ ಮಾಡತೈತಿ ಅಂತ ನಮ್ಗೆ ಬೇಕು. ಅದನ್ನ ತೆಗಿಯಾಕ ನಾವೇನ್ ಮಾಡ್ಬೇಕು ನೋಡ್ರಿ, ಇಲ್ಲೇನ್ ಕರೆಂಟ್ ಹರಿತೈತ್ಲ, ಇಲ್ಲೇನ್ ಕರೆಂಟ್ ಅಷ್ಟೇ ಕರೆಂಟ್ ಏನಾಗ್ಬೇಕು, ಅಲ್ಲೂ ಹರಿಬೇಕ್ರಿ ಸರ್. ಹೌದು, ಅಲ್ಲೂ ಈಗ ಈ ಕರೆಂಟ್ ಏನ್ ಹರಿಯಾಕತ್ತೈತ್ಲ ಇಲ್ಲಿ, ಇದು ಎರಡಿಗೆ ಕವಲ್ ಹೊಡಿತೈತಿ ನೋಡ್ರಿ. ನಾ ಹೇಳಿದ್ನ ನಿಮ್ಗೆ ಎರಡು ಪೈಪ್ ಇದ್ದಂಗ ಅಂತ. ಇದು ಎರಡು ಕವಲ್ ಹೊಡಿತೈತಿ. ಇಲ್ಲಿ ಒಂದ್ ಸ್ವಲ್ಪ ಕರೆಂಟ್ ಹೋಗ್ತೈತಿ, ಇಲ್ಲಿ ಒಂದ್ ಸ್ವಲ್ಪ ಕರೆಂಟ್ ಹೋಗ್ತೈತಿ. ಆಮೇಲೆ ಅದೇ ಕರೆಂಟ್ ಈ ಕಡೆ ಬರ್ತೈತಿ. ಇಲ್ಲಿ ಎಷ್ಟು ಕರೆಂಟ್ ಹರಿತೈತೋ ಅದೇ ಕರೆಂಟ್. ಕರೆಂಟ್ ಅಂದ್ರೆ ಏನು, ಪ್ರತಿ ಸೆಕೆಂಡಿಗೆ ಹರಿಯುವಂತ ಚಾರ್ಜ್ಗಳು. ಸೊ ಈ ಒಂದು ಕವಲ್ನಾಗ ಒಂದ್ ಕಡೆಗೆ I1 ಇರ್ತದೆ, ಇದು I1 ಇರ್ತೈತಿ, ಇದು I2 ಇರ್ತೈತಿ. ಮತ್ ಇವ್ I1 I2 ಕುಡ್ಕೋತಾವ, ಇಲ್ಲಿ ಕುಡ್ಕೋತಾವ ಈ ಜಂಕ್ಷನ್ನಾಗ. ಮತ್ ಇಲ್ಲಿ ಎಷ್ಟು ಬರ್ತೈತಿ, ಹೊಳ್ಳೆ IA ಬರ್ತೈತಿ. ಮೊದಲು I ಎಷ್ಟು ಬಿಟ್ಟಿದ್ಲು ಅಷ್ಟು I ಬರ್ತೈತಿ. ಸೊ ಏನಾಗ್ತಿಲ್ಲ, ನೀರು ಪ್ರತಿ ಸೆಕೆಂಡಿಗೆ ಎಷ್ಟು ಚಾರ್ಜ್ಗಳು ಹೊಂಟಿದಾವ ಇಲ್ಲಿ. ಆ ಚಾರ್ಜ್ಗಳು ಒಂದ್ ಈ ಕಡೆ ಹಾದಿ ತಗೋತಾವ, ಒಂದ್ ಈ ಕಡೆ ಹಾದಿ ತಗೋತಾವ, ಮತ್ತೆ ಇಲ್ಲಿ ಹೊಳ್ಳಿ ಕೂಡ್ತಾವ, ಮತ್ತೆ ಇಲ್ಲಿ ಬರ್ತಾವ. ಸೊ ಮತ್ತೆ ಇಲ್ಲಿ ಕರೆಂಟ್ ಎಷ್ಟು ಇರ್ತೈತಿ, IA ಇರ್ತೈತಿ. ಅರ್ಥ ಆಯ್ತು? ಈಗ ಹಂಗಾದ್ರೆ ನಾ ಏನ್ ಬರಿಬಹುದು, ಓಕೆ, I ಈಕ್ವಲ್ ಟು ಇದ್ ನೋಡ್ರಿ, ಇದ್ರೊಳಗೆ ನೋಡ್ರಿ, I ಈಕ್ವಲ್ ಟು ನಾನು ಏನ್ ಬರಿಬಹುದು, I1 ಪ್ಲಸ್ I2. ಹೌದು ಇಲ್ಲ, ಒಪ್ತಾರೋ ಇಲ್ಲ ನೋಡ್ರಿ. I ಈಕ್ವಲ್ ಟು ಪ್ಲಸ್ I2. ಸೊ ಈಗ I1 ಎಷ್ಟೈತಿ, I1 ಎಷ್ಟು, 6 ಓಮ್. ಅಲ್ಲೋ ಕರೆಂಟ್ ಅದು I1 ಏನದು ಕರೆಂಟ್, ಅದು ಓಮ್ ಅಲ್ಲ. 9 ಡಿವೈಡೆಡ್ ಬೈ 6 ಯಾಕ
ವಿ ಬೈ ಆರ್. ವಿ ಬೈ ಸರಿ ಆಯ್ನ ಕಣ್ ಹಿಡಿಯಾಕ ನಾವ್ ಆ ರೀತಿ ಮಾಡ್ತೇವಲ್ರಿ. ವಿ ಬೈ ಆರ್ ಹೌದಲ್ಲ. ಸೊ ವಿ ಎಷ್ಟೈತಿ ನೋಡ್ರಿ, ವಿ ಹಾ ರೀ. ಇದಕ್ಕೂ ನೋಡ್ರಿ ಬಾಳ ಇಂಪಾರ್ಟೆಂಟ್ ಇದು, ಲಕ್ಷ ಕೊಟ್ಟು ನೋಡ್ರಿ. ಇದಕ್ಕೂ ಸಹಿತ 9 ವೋಲ್ಟ್ಸ್ R1 ಈ 1ನೇ ರೋಧಕ್ಕನು 9 ವೋಲ್ಟ್ ಸಿಗಾಕತೈತಿ, 2ನೇ ರೋಧಕ್ಕನು 9 ವೋಲ್ಟ್ ಸಿಗಾಕತೈತಿ. ಇದು ಬಾಳ ಇಂಪಾರ್ಟೆಂಟ್, ನೋಡ್ಕೋಬೇಕು ಇಲ್ಲಿ, ಅವಾಗ ಮಾತ್ರ ಹಚ್ಬೋದು ಇಲ್ಲಿ. ಆಮೇಲೆ 9 ಡಿವೈಡೆಡ್ ಬೈ ಇದಕ್ಕೂ 6 ಆತು. ಓಕೆ, ಸೊ 9/6 9/6 3 ohms. 3 ohms ಕರೆಕ್ಟಾ? ಸಾರಿ 3 ohms ಆತೋ ಏನಾಗ್ತಿದ್ದು ಮೂವನ್ ಆಗ್ತಿರ್ಲಿಲ್ಲ ಎಲ್ಲರೂ? ಇಲ್ರಿ ಇಲ್ರಿ ಸರಿ 3 ಆಂಪಿಯರ್ ಆತ್ರಿ. ಈಗ 3 ಆಂಪಿಯರ್ಸ್ ಕನೆಕ್ಟ್ ಮಾಡ್ಬೇಕಾದ್ರೆ ಹಂಗಾರೆ ಈ ಸರ್ಕ್ಯೂಟ್ ಹಂಗಾರೆ ಇಲ್ಲೂ ಸಹಿತ 3 ಆಂಪಿಯರ್ಸ್ ಅನ್ನ ಹೋಗ್ಬೇಕು ಇಲ್ಲೂ ಸಹಿತ. ಸೊ 3 ಆಂಪಿಯರ್ಸ್, ಸೊ ಇಲ್ಲೇನಾಯ್ತು 3 ಆಂಪಿಯರ್ಸ್ ಫ್ಲೋ ಆಗಕತ್ತೈತಿ. I = 3 ಆಂಪಿಯರ್ಸ್, 3 ಆಂಪಿಯರ್ಸ್ ಫ್ಲೋ ಆಗಕತ್ತೈತಿ. 3 I1 ಎಷ್ಟಾಯ್ತು? I1 ಎಷ್ಟೈತಿ? 9/6 9/1.5 ಇದು 1.5 ಆಂಪಿಯರ್ಸ್. ಎರಡು ಸೊ ಏನಾಗತೈತಿ ಇಲ್ಲಿ 1.5 ಆಂಪಿಯರ್ಸ್ ಇಲ್ಲಿ ಮ್ಯಾಲ ಹೊಂಟೈತಿ, ಮತ್ತು 1.5 ಹೊಂಟೈತಿ. ಆಮೇಲೆ ಮತ್ತೆ ಇವೆರಡು ಇಲ್ಲಿ 1.5 ಇಲ್ಲಿಂದ ಬಂತು, 1.5 ಇಲ್ಲಿಂದ ಬಂತು, ಇಲ್ಲಿ 3 ಆಂಪಿಯರ್ಸ್ ಬಂತು. ಇಲ್ಲಿ ನಮಗೇನ್ ಬೇಕು? ಎರಡನೇ ಸರ್ಕ್ಯೂಟ್ ಒಳಗ 3 ಆಂಪಿಯರ್ಸ್. ಹಂಗಾದ್ರೆ ಎಷ್ಟು ರೋಧ ಇರಬೇಕು ಅಂತ ಅರ್ಥ. ಎಷ್ಟು ರೋಧ? ಇಲ್ಲಿ 9 ವೋಲ್ಟ್ ಬ್ಯಾಟರಿ 3 ಆಂಪಿಯರ್ಸ್ ಹರಿಬೇಕಾದ್ರೆ ಎಷ್ಟು ಓಮ್ ಇರಬೇಕು ನಮ್ಗ? R = 9 is equal to 3 ohm. 3 ohm. ಇಲ್ಲಿ ಎಷ್ಟು ಕನೆಕ್ಟ್ ಮಾಡಬೇಕಾಯ್ತು? 3 ohm ರೀ. 3 ohm. ಸೊ ಒಂದು ಮಜಾ ಆತ್ ನೋಡ್ರಿ. ಅದು 6 ohm ನಾನು ಕನೆಕ್ಟ್ ಮಾಡಿದ್ದೇನೆ ಇಲ್ಲಿ, ಆದ್ರೆ ಅದರ ಪರಿಣಾಮಕಾರಿ ರೋಧ ಎಷ್ಟಾಗೈತಿ ನೋಡ್ರಿ? 12 ohm ಆಗಿಲ್ಲ. ಪರಿಣಾಮಕಾರಿ ರೋಧ ಕಡಿಮೆ ಆಗ್ಬಿಟ್ಟೈತಿ. ಹೆಂಗ ಹಾಕೋದು? ಕಡಿಮೆ ಹಾಕಾತು ಒಟ್ಟು ರೋಧ. ಎರಡು ಕೂಡಬೇಕಾಗಿದ್ದು ಹೋದಲ್ಲ, ಎರಡು ಕಡಿಮೆ ಹಾಕಾತದು. ಎರಡು ಯಾರು ಹೇಳ್ತಾರೆ ಇದನ್ನ? ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕು. ಒಮ್ಮೆ ಗಡಬಡಿ ಮಾಡಿ ಯಾರು ಹೇಳ್ಬೇಡ್ರಿ. ಒಂದೇ ಸಲ ಚಾನ್ಸ್ ಕೊಡ್ತೀನಿ ಯಾರಿಗೋ ಒಬ್ಬರಿಗೆ, ಇನ್ನೊಮ್ಮೆ ನಾನು ಚಾನ್ಸ್ ಕೊಡೋದಿಲ್ಲ. ಪರಿಣಾಮಕಾರಿ ರೋಧ ಹೆಚ್ಚಾಗೋದ್ ಬಿಟ್ಟು ಕಡಿಮೆ ಯಾಕೆ ಆಯ್ತು? ಇದನ್ನ ಯಾಕಂದ್ರೆ ಇಂಥ ಕ್ವಶನ್ಗಳಿಗೆ ಸ್ವಲ್ಪ ಯೋಚನೆ ಅವಶ್ಯಕತೆ ಐತಿ. ಹೇಳ್ತೀನಿ, ನಾನು 6 ohm ಮತ್ತು 6 ohm ಎರಡು ರೋಧಗಳನ್ನ ಕನೆಕ್ಟ್ ಆದ್ರ ಅದರ ಇಫೆಕ್ಟ್, ಅದರ ಪರಿಣಾಮ ಹೆಂಗಾಗೈತೆ ಅಂದ್ರ ಬರೀ 3 ohm ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿದಂಗ ಆಗ್ಬಿಟ್ಟೈತಿ. ಕನೆಕ್ಟ್ ಮಾಡಿದಂಗ ಆಗಿಲ್ಲ, 3 ohm ಗಳಷ್ಟು ಆಗ್ಬಿಟ್ಟೈತಿ. ರೋಧ ಕಡಿಮೆ ಆಗಿಬಿಟ್ಟೈತಿ. ಯಾಕಾತು? ಸರಿ, ಅಲ್ಲಿ 2 ಮಂಡಲವರೆಗೂ 9 ವೋಲ್ಟೇಜ್ ಕರೆಂಟ್ ಹರಿಯಾಕತ್ತೈತಿ. ಅಲ್ಲ, 9 ವೋಲ್ಟ್ ಅದು ಏನದು? 9 ವೋಲ್ಟ್ ಅದು 9 ವೋಲ್ಟ್ ಅದು ಬ್ಯಾಟ್ರಿ. ನಾನ್ ಕ್ವಶನ್ ಏನ್ ಕೇಳಿದಂದ್ರ 9 ವೋಲ್ಟ್ ಬ್ಯಾಟ್ರಿಗೆ 6 ohm ಎರಡು ರೆಸಿಸ್ಟೆನ್ಸ್ ಅನ್ನು ಕನೆಕ್ಟ್ ಮಾಡಿದ್ದೇನೆ, ಹೌದಾ? 9 ವೋಲ್ಟ್ ಬ್ಯಾಟ್ರಿಗೆ 6 ohm ಎರಡು ರೆಸಿಸ್ಟೆನ್ಸ್ ಗಳನ್ನ, ಎರಡು ಬಲ್ಬ್ಗಳನ್ನ ಸಮಾಂತರ ಜೋಡಣೆಯಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಅದ್ ಹೆಂಗ್ ಕೆಲಸ ಮಾಡಕತ್ತೈತಿ ಅಂದ್ರ, ಅದೇ 9 ವೋಲ್ಟ್ ಬ್ಯಾಟ್ರಿಗೆ ಬರೀ 3 ohm ಗಳ ಒಂದು ರೆಸಿಸ್ಟೆನ್ಸ್ ಅನ್ನು ಕನೆಕ್ಟ್ ಮಾಡಿದಂಗೆ ಕೆಲಸ. ಎರಡು ನಾನು 6 ohm ಬಲ್ಬ್ ಹಾಕಿದ್ದೀನಿ, ಆದ್ರೆ ಅದು ಕೆಲಸ ಹೆಂಗ್ ಮಾಡಕ ಬರೀ ಒಂದು 3 ohm ಜೊತೆ ಕೆಲಸ ಮಾಡಕತ್ತೈತಿ. ಅದ್ ಹೆಂಗ ಆತು? ಎಸ್ ಸರ್, ಅಲ್ಲಿ ಕರೆಂಟ್ ರೀ ಕಡಿಮೆ ಹೊಂಟೈತ್ರಿ. ಅಂದ್ರ ಕರೆಂಟ್ ಕಡಿಮೆ ಇದ್ದಟ್ರಿ ರೋಧ ಹೆಚ್ಚಿದ್ರಟ್ರಿ ನಮ್ ಕರೆಂಟ್ ಕಡಿಮೆ ಸಿಗ್ತೈತ್ರಿ. ರೋಧ ಕಡಿಮೆ ಇದ್ದಟ್ರಿ ಮತ್ ಕರೆಂಟ್ ಹೆಚ್ಚ್ ಸಿಗ್ತೈತ್ರಿ. ಅದಕ್ಕ ರೀ ಇಲ್ಲಿ 1.5 ಐತನ ಅಂತೇರಿ ಇಲ್ಲಿ ರೋಧ ಹೆಚ್ಚ ಐತ್ರಿ. ಇಲ್ಲಿ 3 ಆಂಪಿಯರ್ ಐತ್ರಿ, ಅದಕ್ಕ ರೋಧ ಕಡಿಮೆ ಐತ್ರಿ. ಅಡೆತಡೆ ಇದ್ದಷ್ಟ್ರಿ ನಮಗ್ ಕರೆಂಟ್ ಹೆಚ್ಚ್ ಸಿಗ್ತೈತ್ರಿ. ಅಡೆತಡೆ ಕಡಿಮೆ ಇದ್ದಟ್ಟ ಕರೆಂಟ್ ಹೆಚ್ಚ್ ಸಿಗ್ತೈತ್ರಿ. ಕಡಿಮೆ ಇದ್ದಷ್ಟು ಅಂದ್ರೆ ರೋಧ ಕಡಿಮೆ ಇದ್ದಷ್ಟು ಕರೆಂಟ್ ಹೆಚ್ಚಾಗ್ತದೆ. ಅದು ಕರೆಕ್ಟ್ ವಿಷಯ. ಕ್ವಶನ್ ಕೇಳಿದ್ದೇನಪ್ಪಾ ಅಂದ್ರ, ನಾನು 6 ohm ಎರಡು ರೋಧ ಅಡೆತಡೆಗಳನ್ನ ಹಾಕಿದ್ದೇನೆ, ಹೌದಿಲ್ಲ? ಕರೆಂಟ್ಗೆ ಎರಡು ಅಡೆತಡೆಗಳನ್ನ ಹಾಕಿದ್ದೇನೆ. ಒಂದು 6 ohm ಐತಿ, ಇನ್ನೊಂದು 6 ಐತಿ. ಒಟ್ಟು ಅಡೆತಡೆ 12 ohm ಆಗೋದು ಬಿಟ್ಟು ಒಟ್ಟು ಅಡೆತಡೆ ಕಡಿಮೆ ಯಾಕಾತು ಅಂತ ನನ್ನ ಪ್ರಶ್ನೆ. 6 ohm ಏನದು? ಅದೊಂದು ಅಡೆತಡೆ, 6 ohm ಅಡೆತಡೆ. ಇನ್ನೊಂದು 6 ohm ಅಡೆತಡೆ.
12 ಓಮದ ಅಡೆತಡೆ ಒಟ್ಟಿದ್ದೇನೆ ನಾನು, ಹೌದಿಲ್ಲ? ಹಂಗಾದ್ರೆ ಅದು ನೋಡ್ರಿ ಕರೆಂಟ್ ಎಷ್ಟು ಜಗಾತೈತಿ, ಅಲ್ಲಿ ಕರೆಂಟ್ 3 ಆಂಪಿಯರ್ ಜಗಾಕತೈತಿ. ಆ 3 ಆಂಪಿಯರ್ ಕರೆಂಟ್ ಜಗಾತೈತಿ ಅಂದ್ರೆ ಅದ್ರ ಅರ್ಥ ಎಷ್ಟಾತು? ಬರೀ 3 ಓಮ್ಗಳ ಅಡೆತಡೆ ನೋಡ್ರಿ, ಎರಡನೇ ಸರ್ಕಿಟ್ ನೋಡ್ರಿ ನಾವು ಬರೀತೀವಿ, ಬರೀ 3 ಓಮ್ಗಳ ಅಡೆತಡೆ ಹೊಡಿದಂಗ ಆತು. ಅದ್ ಹೆಂಗಾತು? 6 ಓಮದ ಅಡೆತಡೆ ಮತ್ತು 6 ಓಮದ ಅಡೆತಡೆ ಹಾಕಿದೀನಿ, ಆದ್ರೆ ಅಲ್ಲಿ ವರ್ಕ್ ಹೆಂಗಾಗತ್ತೈತಿ? ಅದು ಬರೀ 3 ಓಮದ ಅಡೆತಡೆ ಆಗತ್ತೈತಿ. ಯಾಕೆ ಹಿಂಗಾಗತ್ತೈತಿ ಅಂತ ಕೇಳಿದ್ವಿ ನಾನು ಪ್ರಶ್ನೆ. ಹೆಚ್ಚು ಕರೆಂಟ್ ಸಪ್ಲೈ ಯಾಕಾಗ್ತೈತಿ ಅದು? ಯಾಕಾಗ್ತೈತಿ? ನಾನು 2 ಅಡೆತಡೆ ಒಡ್ಡಿದ್ದೇನೆ, ಒಂದು 6 ಓಮದ್ದು 6 ಓಮದ್ದು. ಈಗ ನಾನು ಅದನ್ನ ಸೀರೀಸ್ ಕಂಪೇರ್ ನಿಮಗೆ ಸ್ವಲ್ಪ ಅರ್ಥ ಆಗ್ತೈತಿ ನೋಡ್ರಿ. ಸೀರೀಸ್ ಕಂಪೇರ್ ಮಾಡಿ ಅಂದ್ರೆ ನಿಮ್ಗೆ ಒಂದು ಸ್ವಲ್ಪ ಅರ್ಥ ಆಗ್ತೈತಿ ನೋಡ್ರಿ. ವೈಟ್ ಬೋರ್ಡ್ ಕಾಣಕತ್ತೈತಿ? ಕಾಣತೈತ್ರಿ. ಈಗ ಇದನ್ನ ನಾನು ಹಿಂಗ್ ಕನೆಕ್ಟ್ ಮಾಡಿದ್ದೆ ಅಂತ ತಿಳ್ಕೊರಿ. ಇಲ್ಲೊಂದು ಬ್ಯಾಟ್ರಿ, ಇದು 6 ಓಮದ್ದು, ಇದು 6 ಓಮದ್ದು, ಇದು 9 ವೋಲ್ಟ್ ಬ್ಯಾಟ್ರಿ. ಈಗ ಇದನ್ನ ನಾನು ಸಿಂಪ್ಲಿಫೈ ಮಾಡಿ ಹಿಂಗ್ ಮಾಡಿದ್ದೆ ಅಂತ ತಿಳ್ಕೊರಿ. ಇದನ್ನ ಸಿಂಪ್ಲಿಫೈ ಮಾಡಿ ಇವೆರಡುದ್ರ ಬದಲಿ ಒಂದನ್ನ ಕನೆಕ್ಟ್ ಮಾಡ್ತೀನಿ. ಇದು ಎಷ್ಟು ಇರ್ಬೇಕಂತ ತಿಳ್ಕೊಂಡಿರಿ ನಿಮಗೆ? ಇದರಷ್ಟೇ ಕರೆಂಟ್ ಅನ್ನು ತೆಗಿಬೇಕಾದ್ರೆ, ಇದರಷ್ಟೇ ಕರೆಂಟ್ ಅನ್ನು ಜಗಬೇಕಾದ್ರೆ ಎಷ್ಟು ಒಟ್ಟು ಅಡೆತಡೆ? ಇದು ಒಟ್ಟು ಅಡೆತಡೆ, ಇದೇನಿದು? ಇದು ಒಟ್ಟು ಅಡೆತಡೆ. ಈ ಎರಡೂ ತರದ್ದು ಕೂಡಿ, ಒಟ್ಟು ಅಡೆತಡೆ ಎಷ್ಟಾಗಬೇಕು ಗೊತ್ತೈತಿ? ಇದು 12. ಆದ್ರ ಇಲ್ಲಿ ಹಂಗಾಗ್ಲಿಲ್ಲ. ಯಾವಾಗ? ಇದು 6 ಓಮ, ಆಮೇಲೆ ಇದು 6 ಓಮ. ಈಗ ಮಜಾ ಎಷ್ಟಾತಂದ್ರೆ, ಮಜಾ ಹೆಂಗಾತ ಇದ್ರದ್ದು? ಇದನ್ನ ಸಿಂಪ್ಲಿಫೈ ಮಾಡಿ ನೋಡ್ರಿ. ಇದನ್ನ ಸಿಂಪ್ಲಿಫೈ ಮಾಡಿದ್ನಿ, ಸರ್ಕಿಟ್ ಅನ್ನ ಇಷ್ಟ ಆಯ್ತು. ಇದ್ರದ್ದು ಈ ಭಾಗದ್ದು ಈ ಪರಿಣಾಮಕಾರಿ ರೋಧ ಕೇವಲ ಯಾಕೆ ಅಂದ್ರೆ ಏನು? ನಾನು ನಿಮ್ಮ ಈ ಗಣಪತಿ ಮಾಲಿ ಅರ್ಧದಷ್ಟು ಇರ್ಬೋದ್ರಿ. ಗಣಪತಿದು ಮಾಲಿ ಇತ್ತಲ್ಲ, ಹಿಂಗ್ ಕನೆಕ್ಟ್ ಮಾಡಿದ್ನಲ್ಲ ಬಲ್ಬ್ಕೊಂಡು, ಹಿಂಗ್ ಕನೆಕ್ಟ್ ಮಾಡಿದ್ ಗೊತ್ತೈತಿ? ಹಿಂಗ್ ಮಾಡಿದ್ ಗೊತ್ತೈತಿ ಸರ್? ಇಲ್ಲಿ ನಾ ಹೆಚ್ಚಿಗೆ ಮಾಡಿದಂಗ ಬಲ್ಬ್ಗಳನ್ನ ಹೆಚ್ಚಿಗೆ ಮಾಡಿದಂಗ ಇವ್ ಪ್ರತಿಯೊಂದಕ್ಕೂ ಒಂದೊಂದು ಎಷ್ಟೋ 1 ಓಮ್ ರೋಧ ಐತೆ ಅಂತ ತಿಳ್ಕೊರಿ. ಪ್ರತಿಯೊಂದಕ್ಕೂ ಈ ಬಲ್ಬ್ಗಳನ್ನ ಹೆಚ್ಚಿಗೆ ಮಾಡ್ಕೊಂತ ರೋಧ ಹೆಚ್ಚಾಗ್ಬೇಕು ಏನ್ ಕಡಿಮೆ ಆಗ್ಬೇಕು? ಕಡಿಮೆ ಆಗುತ್ತೆ ಸರ್. ಹೆಚ್ಚಕ್ಕೆ ಸರಿ ರೋಧ ಹೆಚ್ಚಾಗುದಿಲ್ಲ, ಕಡಿಮೆ ಆಗ್ತದೆ ಅಂತ ಹೇಳತೈತಿ. ಇದು ಕಡಿಮೆ ಆಗ್ತೈತಿ ಅಂತ ಹೇಳತೈತಿ ನೋಡ್ರಿ. 6 ಓಮ್ ಆದ್ರ ಇನ್ನ ಒಂದ್ 6 ಓಮದ್ ಕನೆಕ್ಟ್ ಮಾಡಿ ನಿಂತಿಕೋರಿ. ಅವಾಗ ಇದು 3 ಓಮ್ಗಿಂತನೂ ಕಡಿಮೆ ಆಕೈತಿ. ಇನ್ನೊಂದು 6 ಓಮದ್ ನಿಂತಿಕೋರಿ, ಇಲ್ಲಿ ಇನ್ನೂ ಕಡಿಮೆ ಆಗ್ತೈತಿ. ಯಾಕೆ ಹಿಂಗ ಆಗತೈತಿ? ನಾನು ಹೆಚ್ಚಿಗೆ ಸಮಾಂತರವಾಗಿ ಜೋಡಣೆ ಮಾಡ್ತಾ ಹೋದ ಯಾಕ? ಸರಿ, ರೋಧ ಹೆಚ್ಚಿಗೆ ಇದ್ದಂತ್ರಿ ಕರೆಂಟ್ ಕಮ್ಮಿ ಇರ್ತೈತಿ. ನನ್ನ ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೊಳ್ರಿ. ಈಗ ನಾನು ಹೆಚ್ಚಿಗೆ 1 ಓಮ್ ಅಂತ ಕನೆಕ್ಟ್ ಮಾಡ್ಕೊಂತ ಹೋದ್ನಿ, ಆವಾಗ ಯಾಕೆ ಕಡಿಮೆ ಆಗಕತ್ತೈತಿ? ಅಡೆತಡೆ ಹೆಚ್ಚಾಗ್ಬೇಕಾಗಿತ್ತು ಹೌದಲ್ಲೋ? ಕರೆಂಟಿಗೆ ಹಾದಿಗಳು ಹೆಚ್ಚಾಗಕತ್ತಿದಾವೋ ಕಡಿಮೆ ಆಗಕತ್ತಿದಾವೋ ಯೋಚನೆ ಮಾಡ್ರಿ ಒಂದ್ ಸ್ವಲ್ಪ. ಕಡಿಮೆ ಆಗತ್ತಾವ. ಕರೆಂಟಿಗೆ ಹಾದಿಗಳು ಹೆಚ್ಚಾಗತ್ತಾವ್ರಿ. ಈಗ ಇಲ್ಲೊಂದು ಹಳ್ಳಿ ಐತಿ, ನಡಕ್ ಮೊದಲ ಒಂದು ರೋಡ್ ಐತಿ.
ಈ ರೋಡ್ ಅಷ್ಟು ಸರಿ ಇಲ್ಲ, ಬಹಳ ಕಚ್ಚಾ ಆಯ್ತದ. ಇಲ್ಲಿ ಪ್ರತಿ ನಿಮಿಷಕ್ಕ 2 ಗಾಡಿಗಳು ಮಾತ್ರ ಹಾಯ್ಬೋದು. ಪ್ರತಿ ನಿಮಿಷಕ್ಕೆ 2 ಗಾಡಿ ಹಾಯ್ಬೋದು. ಈಗ ನಾ ಏನ್ ಮಾಡ್ತೀನಿ, ಇನ್ನೊಂದು ರೋಡ್ ಮಾಡ್ತೀನಿ. ಇಲ್ಲಿಂದ ಇನ್ನೊಂದು ರೋಡ್ ಮಾಡ್ತೀನಿ. ಇಲ್ಲಿ ಒಂದು ರೋಡ್ ಇತ್ತು. ಇಲ್ಲಿ ಇದು ಕಚ್ಚಾ ಹಾದಿ ಐತಿ. ಇಲ್ಲಿ ಪ್ರತಿ ನಿಮಿಷಕ್ಕ ಒಂದು ಗಾಡಿ ಹಾಯ್ಬೋದು. ಆಮೇಲೆ ಇನ್ನೊಂದು ಮಾಡ್ತೀನಿ ಇಲ್ಲಿ ಹಿಂಗ ಕಚ್ಚಾ ಹಾದಿ. ಪ್ರತಿ ನಿಮಿಷಕ್ಕೆ ಇಲ್ಲಿ 3 ಗಾಡಿಗಳು ಹಾಯ್ಬೋದು. ಅವಾಗ ಒಟ್ಟು ಎಷ್ಟು ಗಾಡಿಗಳು ಇಲ್ಲಿಂದ ಹಾಯ್ಬೋದು ನೋಡ್ರಿ. ಈ ಕಡೆಯಿಂದ ಈ ಊರಿಗೆ ಎಷ್ಟು ಗಾಡಿಗಳು ಪಾಸ್ ಆಗ್ಬೋದು? ಪ್ರತಿ ಹಾ ಅಂದ್ರ ಅಡೆತಡೆ ಕಡಿಮೆ ಆತೋ ಅಡೆತಡೆ ಹೆಚ್ಚಾತೋ? ಅಡೆತಡೆ ಕಡಿಮೆ ಆತೋ ಅಡೆತಡೆ ಕಡಿಮೆ ಐತ್ರಿ, ಕಡಿಮೆ ಐತ್ರಿ. ಯಾಕ? ಹಾದಿಗಳು ಬಾಳ ಅದು ನೋಡ್ರಿ, ಹಾದಿಗಳು ಬಾಳ ಅದು. ಅಡೆತಡಿ ಹಾ ಅದೇ ಒಂದ್ ವೇಳೆಕ್ ಈ ಅಡೆತಡೆಗಳನ್ನ ಹಿಂಗ್ ನಿಂತಿಕೋರು, ಒಂದಾದ್ಮೇಲೆ ಒಂದು ಅಡೆತಡಿ ಬರಾಕತ್ತಿತ್ತು ಅಂದ್ರೆ ಅಡೆತಡಿ ಆಗ್ತಿತ್ತು, ಅಡೆತಡಿ ಕಡಿಮೆ ಆಗ್ತಿತ್ತು. ಈಗ ಹೆಚ್ಚಾಕೈತ್ರಿ ಸರಿ, ಸೊ ಅದಕ್ಕ ಗೊತ್ತಿರ್ಬೇಕು. ಪ್ಯಾರಲಲ್ ಆಗಿ ಜೋಡಣೆ ಮಾಡಿದ ಕೂಡಲೇ ಇಲ್ಲಿ ನೋಡ್ರಿ ನಮಗ ಇಲ್ಲೊಂದು ಹಾದಿ ಸಿಕ್ತು, ಹಂಗ ನಾ ಇನ್ನೊಂದು ಕನೆಕ್ಟ್ ಮಾಡಿದಂದ್ರ ಕರೆಂಟ್ಗೆ. ಸೊ ಬಹಳಷ್ಟು ದಾರಿಗಳು ಸಿಗಾಕತ್ತಿದಾವ. ಅದಕ್ಕೆ ಏನಾಗಕತ್ತೈತಿ? ಅಡೆತಡೆ ಕಡಿಮೆ ಆಗತೈತ್ರಿ, ಕಡಿಮೆ ಆಗತೈತಿ ಒಟ್ಟು. ಹಾ ಕಡಿಮೆ ಆಗತೈತಿ. ಅದಕ್ಕೆ ನಮಗ್ ನೋಡಿ ನಾನು 2 ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ನಿ. ಆದ್ರೆ ಅದ್ರದ್ದು ಇಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬಂತು ನನಗೆ? 6 ಓಮ್ದು 2 ಪ್ಯಾರಲಲ್ ಕನೆಕ್ಟ್ ಬಂತು, 3 ಓಮ್ ಬಂತು. ಅದೇ 6 ಓಮ್ಗಳು ನಾನು ಸೀರೀಸ್ ಕನೆಕ್ಟ್ ಮಾಡಿದ್ನಂದ್ರ ಪರಿಣಾಮಕಾರಿ ರೋಧ 12 ಓಮ್ ಆಗ್ತಿತ್ತು. ಅದ್ ಯಾಕೆ ಎಷ್ಟಾಗ್ತಿತ್ತು? ಇದು ಬರೋಬ್ಬರಿ 3 ಆಗ್ತಿತ್ತು, ಎಷ್ಟಾಗ್ತಿತ್ತು ಅದನ್ನ ನಾನು ನಿಮ್ಗೆ ಹೆಂಗ್ ಕಂಡು ಹಿಡ್ಕೊಳ್ಳೋದು ಅದನ್ನ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಬರ್ರಿ. ಪ್ಯಾರಲಲ್ ಆದಾಗ ಏನ್ ಆಗಾಕತ್ತೈತಿ, ಸೀರೀಸ್ ಆದಾಗ ಏನ್ ಆಗಾಕತ್ತೈತಿ, ಇದನ್ನ ಸ್ವಲ್ಪ ನೀವು ಒಂದು ದಿವಸದವರೆಗೆ ನಿಮ್ಗೆ ಇನ್ನೋದು ತಲೆ ಒಳಗ ನಡೀತಾ ಇರ್ಬೇಕು. ಯಾಕೆ ರೋಧ ಕಡಿಮೆ ಆಯ್ತು, ಹಾದಿಗಳು ಜಾಸ್ತಿ ಸಿಕ್ಕು, ಏನಾಯ್ತು? ಯಾರಿಗಿದು ಸ್ಪಷ್ಟ ಆಯ್ತು? ಕೈ ಎತ್ರಿ. ಯಾಕೆ ರೋಧ ಇಲ್ಲಿ ಪ್ಯಾರಲಲ್ ಅನೇಕ ನಾವು ರೋಧಗಳನ್ನ ಹೆಚ್ಚಿಗೆ ಮಾಡ್ತಾ ಹೋದ್ರು ಸಹಿತ ಒಟ್ಟು ರೋಧ ಕಡಿಮೆ ಆಗ್ತಾ ಹೋಗ್ತದೆ ಪ್ಯಾರಲಲ್ದೊಳಗೆ. ಸೀರೀಸ್ ಒಳಗ ನಾವು ರೋಧಗಳನ್ನ ಹೆಚ್ಚು ಮಾಡ್ತಾ ಹೋದ ಒಟ್ಟು ರೋಧ ಹೆಚ್ಚಾಗ್ತಾ ಹೋಗ್ತೈತಿ. ಇದು ಈ ಪರಿಕಲ್ಪನೆ ಯಾರ್ಯಾರಿಗೆ ಕ್ಲಿಯರ್ ಆಯ್ತು? ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟ. ಇದರ ಅರ್ಥ ಏನು? ನೀವು ಮನೆಯೊಳಗೆ ನೀವು ಸ್ವಂತ ಯೋಚನೆ ಮಾಡೋದನ್ನ ಸ್ವಲ್ಪ ಏನಾಗಕತ್ತೈತಿ ಅಲ್ಲಂತ. ಅದ್ರ ನಿಮ್ಮ SSLCಗೆ ನಿಮ್ಗೇನು ಒಂದ್ ವೇಳೆ ಇದು ಪೂರ್ತಿಯಾಗಿ ನಿಮಗದು ಹೊಳಿಲಿಲ್ಲ ಅಂದ್ರೂ ಓಕೆ, ಪ್ರಾಬ್ಲಮ್. ಯಾಕಂದ್ರೆ ನಿಮ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫಾರ್ಮುಲಾಗಳನ್ನ ಹೇಳ್ತೀನಿ. ಆ ಫಾರ್ಮುಲಾ ಹಾಕ್ಬಿಟ್ರೆ ನಿಮ್ಗೆ SSLCಗೆ ಏನು ತೊಂದರೆ ಆಗುದಿಲ್ಲ, ಆರಾಮಾಗಿ ನಿಮಗೆ ಬಂದ್ಬಿಡ್ತದೆ ಅಷ್ಟೇ. ಸರಣಿ ಜೋಡಣೆ ಫಾರ್ಮುಲಾ ಬರ್ತೈತಿ, ಸಮಾಂತರ ಜೋಡಣೆಗೆ ಒಂದು ಫಾರ್ಮುಲಾ ಬರ್ತೈತಿ ಅಷ್ಟೇ. ಬಹಳ ಈಸಿ. ಓಕೆ, ಇದ್ರ ಅರ್ಥ ಸರಣಿ ಜೋಡಣೆಗ್ರಿ ಅಡೆತಡೆಗಳು ಜಾಸ್ತಿ ಆಗ್ತಾವ್ರಿ, ಮತ್ತ ಸಮಾಂತರ ಜೋಡಣೆಗೆ ಅಡೆತಡೆಗಳು ಕಡಿಮೆ ಆಗ್ತಾವ ಅಂದಂಗಿಲ್ರಿ? ಅದನ್ನ ಹಂಗ ಹೇಳೋಕ್ಕಿಂತ ಸರಣಿ ಜೋಡಣೆ ಒಳಗೆ ನೀವು ರೋಧಗಳನ್ನ ಒಳಗೆ ಹೆಚ್ಚು ಮಾಡ್ತಾ ಹೋದ್ರೆ ಟೋಟಲ್ ರೋಧ ಹೆಚ್ಚಾಗ್ತದೆ. ನೀವು ಅಡೆತಡೆಗಳಲ್ಲಿ ಏನ್ ಮಾಡ್ಬೇಕು? ಕೂಡಿಸ್ಬೇಕಾಗ್ತದೆ ಆ ಅಡೆತಡೆಗಳನ್ನ. ಮೊದಲನೇ ಅಡೆತಡೆ, 2ನೇ ಅಡೆತಡೆ, 3ನೇ ಅಡೆತಡೆ, 4ನೇ ಅಡೆತಡೆ ಎಲ್ಲವನ್ನು ಕೂಡಿಸಿ ಟೋಟಲ್ ರೋಧ ಆಗ್ತದೆ ಅಲ್ಲಿ. ಸೊ ಸರಣಿ ಒಳಗೆ ಏನಾಗ್ತೈತಿ? ರೋಧಗಳನ್ನ ಹೆಚ್ಚಂಗ ರೋಧ ಹೆಚ್ಚಾಗ್ತದೆ, ಒಟ್ಟು ರೋಧ ಹೆಚ್ಚಾಗ್ತದೆ. ಸಮಾಂತರದೊಳಗ ನೀವು ರೋಧಗಳನ್ನ ಹೆಚ್ಚು ಮಾಡಿದಷ್ಟು, ಇನ್ನು ಹೆಚ್ಚಿಗೆ ಕನೆಕ್ಟ್ ಮಾಡಿದಷ್ಟು ಒಟ್ಟು ರೋಧ ಕಡಿಮೆ ಆಗ್ತದೆ. ಮನೆಯೊಳಗೆ ನೀವು ಈಗ ಸ್ವಲ್ಪ ಏಕಾಗ್ರತೆಯಿಂದ ಕೇಳ್ರಿ, ಯಾರು ಮಾಡ್ಬೇಡ್ರಿ. ನಾನು ಮನೆಯೊಳಗ ಬಹಳಷ್ಟು ಉಪಕರಣಗಳನ್ನ ಕನೆಕ್ಟ್ ಮಾಡ್ತಾ ತಿಳ್ಕೊರಿ. ಅವಾಗ ಒಟ್ಟು ರೋಧ ಹೆಚ್ಚಾಗ್ತೈತೆ, ಒಟ್ಟು ರೋಧ ಕಡಿಮೆ ಆಗ್ತೈತಿ. ಯಾಕಂದ್ರ ನಾವು ಮನೆಯೊಳಗ ಎಲ್ಲವನ್ನು ಸಮಾಂತರವಾಗಿ ಕನೆಕ್ಟ್ ಮಾಡಕತ್ತಿದೀನಿ. ಒಟ್ಟು ರೋಧ ಕಡಿಮೆ ಆಗ್ತೈತಿ. ಒಟ್ಟು ರೋಧ ಕಡಿಮೆ ಆದ ಕೂಡ ಏನಾಗ್ತೈತಿ? ಕರೆಂಟ್ ಅನ್ನ ನಾವು ಹೆಚ್ಚಿಗೆ ಜಗ್ತೀವಿ. ರೋಧ ಕಡಿಮೆ ಆದಂಗೆ ನಿಮಗೆ ಗೊತ್ತೈತಿ. ರೋಧ ಕಡಿಮೆ ಆಗೋದ್ರೆ ಕರೆಂಟ್ ಹೆಚ್ಚಿಗೆ ಜಗ್ಗಾಕತ್ತಿದೆ. ನಾವು ಕರೆಂಟ್ ಹೆಚ್ಚಿಗೆ ಜಗ್ಗಿದ ಕೂಡಲೇ ಬಿಲ್ ಹೆಚ್ಚಿಗೆ ಬರ್ತೈತಿ. ಸೊ ಮನಿ ಒಳಗ ನಾನು
ಒಂದ್ ಬಿಟ್ಟು 10 ಬಲ್ಬ್ ಹಚ್ಚಿದ್ನಂತೆ, ಅವೆಲ್ಲ ಹೆಂಗದಾವು ಸರ್ಕಿಟ್ನೊಳಗ ಸಮಾಂತರವಾಗಿದ್ದಾವು. ಸಮಾಂತರವಾಗಿರೋದ್ರಿಂದ ಒಟ್ಟು ಅಡೆತಡೆ ಕಡಿಮೆ ಆಯ್ತು. ಒಟ್ಟು ಅಡೆತಡೆ ಕಡಿಮೆ ಆಗ್ಬಿಟ್ಲೆ ಕರೆಂಟ್ ಹೆಚ್ಚಿಗೆ 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 ಜಗ್ಗಾಕತ್ತಿ. ಹೆಚ್ಚಿಗೆ ಜಗ್ಗಿದ ಕೂಡಲೇ ಬಿಲ್ ಹೆಚ್ಚಿಗೆ ಬರಾಕತ್ತಿ. ಅದೇ ನಾನು ಸೀರೀಸ್ ಒಳಗೆ ಕನೆಕ್ಟ್ ಮಾಡಿದ್ದೆ ಅಂತಿಕೋರಿ ಬಲ್ಬ್ಗಳನ್ನ, 1 ಆದ್ಮೇಲೆ 2 ಆದ್ಮೇಲೆ 3 ಆದ್ಮೇಲೆ 4 ಹಂಗ ಕನೆಕ್ಟ್ ಮಾಡ್ಕೊತ ಹೋಗಿದ್ರೆ ಅವಾಗ ಏನಾಗ್ತಿತ್ತು, ರೋಧ ಒಟ್ಟು ಏನಾಗ್ತಿತ್ತು, ಅವು ಎಲ್ಲಾ ಕೂಡ್ಸಿದ್ರೆ ಎಷ್ಟಾಗ್ತಿತ್ತು ಅಷ್ಟ ಆಗ್ತಿತ್ತು. 1 ಓಮ್ 1 ಓಮ್ 1 ಓಮ್ ಎಲ್ಲ 10 ಕೂಡ್ಸಿದ್ ಒಂದ್ರ ಮ್ಯಾಗ ಒಂದಾದ್ಮೇಲೆ ಸರಣಿಯಾಗಿ ತಿಂದ್ರೆ 10 ಓಮ್ ಆಗ್ಬಿಡ್ತಿತ್ತು. ಅವಾಗ ರೋಧ ಹೆಚ್ಚಾದ ಕೂಡಲೇ ಏನಾಗ್ತಿತ್ತು, ಕರೆಂಟ್ ಕಡಿಮೆ ಆಗ್ತಿತ್ತು. ಸ್ವಲ್ಪ ತಿಳಿತು? ಹಾ ರೀ ಸರಿ. ಹಾ, ಸೊ ಇನ್ನೊಮ್ಮೆ ಇದನ್ನ ವಾಕ್ಯದಲ್ಲಿ ಹೇಳ್ತೇನೆ ನೋಡ್ರಿ. ಸರಣಿ ಜೋಡಣೆ ರೋಧಗಳು ಹೆಚ್ಚಾದಂಗ ಅದರ ಒಟ್ಟು ರೋಧ ಹೆಚ್ಚಾಗ್ತಾ ಆಗ್ತಾ ಹೋಗ್ತದೆ. ಒಟ್ಟು ರೋಧ, ಆ ಜೋಡಣೆಯ ಒಟ್ಟು ರೋಧ. ಯಾವ್ದ್ರ ಒಟ್ಟು ರೋಧ? ಆ ಜೋಡಣೆಯ ಒಟ್ಟು ರೋಧ. ಒಂದು ಸಮಾಂತರ ಜೋಡಣೆಯಲ್ಲಿ ನಾನು ಹೆಚ್ಚಿನ ರೋಧ ಕನೆಕ್ಟ್ ಮಾಡ್ತಾ ಹೋದಂಗ ಆ ಜೋಡಣೆಯ ಒಟ್ಟು ರೋಧ ಕಡಿಮೆ ಆಗ್ತಾ ಹೋಗ್ತದೆ ನೋಡ್ರಿ. ಮಜಾ ಆಯ್ತದ ಒಂದ್ ಸ್ವಲ್ಪ, ನಾಜಿಕತೆ ಐತಿದೆ. ಹೆಚ್ಚಿಗೆ ಜೋಡ್ಸಾಕತ್ತೇನೆ ನಾನು ಸಮಾಂತರದೊಳಗ, ಆದ್ರ ಆ ಒಟ್ಟು ಜೋಡಣೆ ಏನಾಗಕತ್ತೈತಿ, ಕಡಿಮೆ ಆಗತ್ತೆ. ತಿಳಿತು ಸ್ವಲ್ಪ? ಹಾ ರೀ ಸರಿ ತಿಳಿತ್ರಿ. ಓಕೆ, ಇದು ಬರೀ ಮಾಹಿತಿ ಅಲ್ಲ, ಇದು ಯೋಚನೆ ಮಾಡ್ಬೇಕು ನೀವು. ಬರೀ ಮಾಹಿತಿ ಆಗುದಿಲ್ಲ, ಇನ್ಫಾರ್ಮೇಶನ್ ಅಲ್ಲ ಇದು ಕ್ಲಾಸ್. ಇನ್ಫಾರ್ಮೇಶನ್ ಕ್ಲಾಸ್ ಅಲ್ಲ ಇದು. ನಿಮ್ಗೆ ಯೋಚನೆ ಮಾಡ್ಲಿಕ್ಕೆ ಚಾನೆಲ್ ಕೊಡಾಕತ್ತೀನಿ, ಅಲ್ಲಿ ನೀವು ಯೋಚನೆ ಮಾಡ್ಬೇಕು. ಈಗ್ರಿ ಮನಿಗದು ಬಂದಿರ್ತಾರಲ್ರಿ ಲೈಟ್ ಬಿಲ್, ಹಿಂಗ ಎಷ್ಟಾಗೈತಿ ಅಂತ ನೋಡಾಕ್ರಿ. ಅವ್ರ ಇದ್ದಾರ್ರಿ, ಆ ಮಿಷಿನ್ ಇರ್ತೈತಲ್ರಿ ಅದ್ರ ಮೇಲೆ ಏನು ಮಾಡ್ತಾರಲ್ರಿ, ಅದ್ರ ಏನ್ ಮಾಡ್ತಾರಿ ಅದ್ರಾಗ್ರಿ ಅವ್ರಿ? ನಮ್ಮಂಗ ಲೆಕ್ಕ ಮಾಡ್ಕೊಂಡ್ ಕುಂಡ್ರುದಿಲ್ರಿ ಅವ್ರಿ, ಡೈರೆಕ್ಟ್ ಆಗಿ ಏನೇನೋ ಮಾಡ್ತಾರಲ್ರಿ. ಮಷಿನ್ ಮಾಡ್ತೈತಿ ನಿಮ್ಗ. ಈಗಿನ ಮೀಟರ್ ಅನ್ನ ಫೀಡ್ ಮಾಡ್ತಾರೋ, ಮೊದಲಿನ ಮೀಟರ್ ನಂಬರ್ನ ಅದ್ರೊಳಗೆ ಇರ್ತೈತಿ. ಈಗಾಗಲೇ ಮೊದಲಿಂದ ಎಷ್ಟಾಗೈತಿ ರೀಡಿಂಗ್ ಅಂತ ಅದ್ರ ನಡುಕಿನ ವ್ಯತ್ಯಾಸ ಯೂನಿಟ್ಸ್ ಅನ್ನು ತಗೊಂಡು ಅದು ಕ್ಯಾಲ್ಕುಲೇಟ್ ಮಾಡ್ತೈತಿ. ಯೂನಿಟ್ಸ್ ಎಷ್ಟು ಬಳಸಿದ ಅದು ಕ್ಯಾಲ್ಕುಲೇಟ್ ಮಾಡಿ ಬಿಲ್ ಜನರೇಟ್ ಮಾಡ್ತೈತಿ, ಪ್ರಿಂಟ್ ಔಟ್ ಬರ್ತೈತಿ, ಅದನ್ನ ಕೊಟ್ಟು ಹೋಗ್ತಾರೆ ಅಷ್ಟೇ. ಮತ್ತೆ ಮಷಿನ್ ಒಳಗ ಆದ್ರ ಆ ಯೂನಿಟ್ ಗಳ ಮೇಲಿಂದ ಹೆಂಗ್ ಬಿಲ್ ಅನ್ನ ಲೆಕ್ಕ ಹಾಕ್ತಾರೋ. ಯೂನಿಟ್ ಅಂದ್ರೆ ನೀವು ನೋಡಿರ್ಬೇಕು, ಮೀಟರ್ ಮ್ಯಾಗ ಒಂದು ನಂಬರ್ ತೋರಿಸ್ತಿರ್ತೈತಿ. ಇವತ್ತಿನ ಎಷ್ಟೋ ಒಂದು ದೊಡ್ಡ ಅಂಕಿ ಇರ್ತೈತಿ, 4, 5, 6, 7, 8 ಅಂತೇಳಿ. ಮತ್ತೆ ಮುಂದಿನ ತಿಂಗಳು ನೋಡಿದಾಗ ಅದು ಹೆಚ್ಚಾಗಿರ್ತೈತಿ, 4, 5, 7, 8, 9 ಆಗಿರ್ಬೋದು. ಎಷ್ಟು ಆಗಿರ್ಬೋದು? 7, 8, 8 ಆಗಿರ್ಬೋದು. ಅವಾಗ ನೀವ್ ಏನ್ ಮಾಡ್ಬೇಕು, ಆ ಹಿಂದಿನ ಗಣಾಂಕ ಮುಂದಿನ ಗಣಾಂಕದ ನಡುಕಿನ ವ್ಯತ್ಯಾಸ ಅದೇನು, ಅದ್ರ ಯೂನಿಟ್ ಏನು, ಅದನ್ನೆಲ್ಲ ನೋಡೋಣ ನಾವು. ಅದನ್ನ ಎದ್ರೊಳಗ ಇದೇನ್ ಹೇಳಾಕತ್ತು, ಯೂನಿಟ್ಸ್. ಅವು ಯೂನಿಟ್ ಒಳಗೆ ಮಾತಾಡ್ತಾವೆ. 1 ಯೂನಿಟ್ ಆಗೈತಿ, 1 ಯೂನಿಟಿಗೆ 5 ರೂಪಾಯಿ ಅಂತ ಹಿಂಗ ರೇಟ್ ಇರ್ತೈತಿ ಬಿಲ್. 1 ಯೂನಿಟಿಗೆ 5 ರೂಪಾಯಿ, ಇಷ್ಟು ಯೂನಿಟ್ ಎಷ್ಟು ರೂಪಾಯಿ ಅಂತ ಲೆಕ್ಕ ಹಾಕ್ತೈತೆ ಅಷ್ಟೇ. ಅದು ಮಿನಿಮಮ್ ಚಾರ್ಜ್ ಅಂತದ್ದು ಇರ್ತೈತೆ, ಅದನ್ನೆಲ್ಲ ಹೋದ್ ಸಲ ಬಾಕಿ ಇದ್ರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಕೂಡಿಸ್ತೈತಿ. ಆ ಮಷೀನ ಮಾಡೋದಿಲ್ಲ, ಅದನ್ನ ಮಷೀನ್ ಇದ್ದು ಕಂಪ್ಯೂಟರ್ ಕನೆಕ್ಟ್ ಆಗ್ತೈತಿ. ಇನ್ನೊಂದು ಕಂಪ್ಯೂಟರ್ ಇರ್ತೈತಿ, ಆ ಕಂಪ್ಯೂಟರ್ ಕಳಿಸ್ತೈತಿ ಇವತ್ತಿನ ಅಂಕಿ ಎಷ್ಟೈತಿ ಅಂತ. ಆ ಕಂಪ್ಯೂಟರ್ ಎಲ್ಲ ಲೆಕ್ಕ ಮಾಡ್ತೈತಿ, ಅದಕ್ಕೆ ಕಳಿಸ್ತೈತಿ. ಕಳಿಸಿದ್ಕೊಳ್ಳೋದು ಪ್ರಿಂಟ್ ಮಾಡಿ ಕೊಡ್ತೈತಿ ಅಷ್ಟೇ ಮಷೀನ್, ಕೈಯಾಗಿರೋ ಮಷೀನ್. ಆದ್ರೆ ನೀವು ಲೆಕ್ಕ ಹಾಕೋದು ನಾವು ನಿಮ್ಗೆ ಐತಿ, ಲೆಕ್ಕ ಹಾಕಬೇಕು. ಯೂನಿಟ್ ಅಂದ್ರೆ ಏನು, 1 ಯೂನಿಟ್ ಅಂದ್ರೆ ಎಷ್ಟು, ಬಿಲ್ ಅನ್ನು ಹೆಂಗ್ ಹಾಕೋದು, ಅದೈತಿ ನಿಮ್ಗೆ. ಅದನ್ನ ಮಾಡೋಣ ಅಂತ. ಬಹಳಷ್ಟು ಮೂಲಮಾನಗಳು ಬರಾಕತ್ತಾವ ಈಗ. ವೋಲ್ಟ್ ಬಂತು, ಕೂಲಂಬ್ ಬಂತು, ಆಂಪಿಯರ್ ಬಂತು. ವಿದ್ಯುತ್ ಶಕ್ತಿಯನ್ನ ಯೂನಿಟ್ ಒಳಗ ಅಳಿತಾರಲ್ಲ ರೀ, ಅದನ್ನ ನೋಡೋಣ. ಯೂನಿಟ್ ಅಂದ್ರೆ ಏನು, ಎಕ್ಸಾಕ್ಟ್ ಅಂದ್ರೆ ಏನು ನೋಡೋಣ. ಹೌದು, ವಿದ್ಯುತ್ ಶಕ್ತಿ. ಬಟ್ ಶಕ್ತಿಯನ್ನು ಎದ್ರೊಳಗೆ ಹೇಳಿದ್ದಾರೆ ನಿಮ್ಗೆ? ಶಕ್ತಿಯ ಮೂಲಮಾನ ಯಾವ್ದು ಅಂತ ಹೇಳಿದ್ದಾರೆ ನಿಮ್ಗೆ ಇಲ್ಲಿವರೆಗೆ? ವ್ಯಾಟ್ ಶಕ್ತಿಯ ಮೂಲಮಾನ ಅಲ್ಲ.
ಸಾಮರ್ಥ್ಯದ ಮೂಲಮಾನ ಜೂಲ್ ರೀ. ಮೂಲಮಾನ ಜೂಲ್ಸ್. ಕೆಲ್ಸದ್ರಿ ಮತ್ರಿ ಶಕ್ತಿದ ಮೂಲಮಾನ ಒಂದ ಕೆಲಸ ಆಗೈತ್ರಿ. ಮತ್ತೆ ಶಕ್ತಿಯ ಮೂಲಮಾನ ಎರಡು ಇರ್ದ್ರಿ ಜೂಲ್ ರೀ. ಜೂಲ್. ನೀವು 1 ಯೂನಿಟ್ ಅಂದ್ರೆ ಎಷ್ಟು ಜೂಲ್ ಅಂತ ಗೂಗಲ್ ಸರ್ಚ್ ಮಾಡೋದಲ್ಲ, 1 ಯೂನಿಟ್ ಅಂದ್ರೆ ಎಷ್ಟು ಜೂಲ್ಸ್ ಅಂತ ನೀವು ಲೆಕ್ಕ ಹಾಕಕ್ ಬರ್ಬೇಕು ನಿಮ್ಗೆ. ಅದು ಹಂಗಿದ್ರೆ ಅಂದ್ರೆ ಏನು, ಅದು ಶಕ್ತಿಯ ಮೂಲಮಾನ ಆಗಿತ್ತು ಅಂದ್ರೆ ಅದನ್ನ ಜೂಲ್ ಎಕ್ಸ್ಪ್ರೆಸ್ ಮಾಡಕ್ ಬರ್ಬೇಕಲ್ಲ. ಸರಿ, ಆ ಯೂನಿಟಿಗ್ರಿ 1 kW/h ಅಂತಾರ್ರಿ. ಒಟ್ಟ ಅದ ಹಂಗ್ರಿ. ನೋಡೋ ಹಾ ರೀ ಸರಿ, ಹಂಗ ಅಂತಾರಿ. ಓಕೆ, ಮತ್ತೇನಾದ್ರು ಇವತ್ತಿನ ಕ್ಲಾಸ್ ಬಗ್ಗೆ ಪ್ರಶ್ನೆ ಇತ್ತು? ಇಲ್ರಿ. ಬಗ್ಗೆ ಸಮಾಂತರ ಸರಣಿ ಜೋಡಣೆ ಬಗ್ಗೆ ಏನಾಯ್ತು ಅಂತ ಯೋಚನೆ ಮಾಡ್ಕೊಂಡ್ ಬರ್ಬೇಕು. ಯೋಚನೆ ಹಾ ರೀ. ನಿಮ್ಮ ಸ್ವಂತ ತೆಲಿಗೆನ ಕೆಲಸ ಕೊಡ್ಬೇಕು. ಹಾ ರೀ. ಓಕೆ, ಮತ್ತೆ ಯಾರೋ ಏನೋ ಕೇಳಾಕತ್ತಿದ್ರಿ? ಲಾಸ್ಟ್ ಕ್ವಶನ್. ಸರಿ ಕೇಳು. ಸರಿ, ಒಂದ್ ಯೂನಿಟ್ ಅಂದ್ರ ರೀ 3.6 × 10⁶ ಜೂಲ್ಸ್ ರೀ. ಅದನ್ನ ಏನ್ ಹೇಳಿದ್ನಿ ನಿಮ್ಗೆ? ಗೂಗಲ್ ಮಾಡಿ ಏನ್ ಮಾಡಿದ್ವಿ? ಲೆಕ್ಕ ಹಾಕಿದ್ನಿ ಏನಾದ್ರು? ಗೂಗಲ್ ಮಾಡಿದೀವಿ. ಏನ್ ಮಾಡಿದ್ವಿ? ಅದರಿಂದ ಏನ್ ಉಪಯೋಗ ಹೇಳಿ ನೋಡ್ರಿ. ಈಗ ಹಿಂಗೆ ಹಂಗೇನೋ ಹೇಳಿದ್ವಿ 1 ಯೂನಿಟ್ = 3.6 × ಅದರಿಂದ ಏನಾದ್ರು ಪ್ರಯೋಜನ ಆಗ್ತದೆ. ಈಗ ನಾನು ಒಂದು ಲೆಕ್ಕ ಕೊಟ್ಟನೆ ಅಂತಂದ್ರೆ ಅದನ್ನ ಟ್ವಿಸ್ಟ್ ಮಾಡಿ ಕೇಳ್ಬಿಟ್ನಿ ಅಂದ್ರೆ ನಿಮ್ಗೇನು ಅದಕ್ಕ ಸ್ವಲ್ಪ ನೀವು ಈ ಮಾಹಿತಿ ಆಧಾರಿತ ಮಾಡ್ಬೇಕು. ಕ್ವಿಜ್ ಅಲ್ಲ ಇದೊಂದು. ಈ ಕ್ವಿಜ್ ಒಳಗೆ ಹೆಂಗಿರ್ತೈತಿ, ಏನೋ ಒಂದು ಕೇಳ್ತಾರ, ಅದಕ್ಕೊಂದು ಆನ್ಸರ್ ಕೊಡೋದಷ್ಟೇ. ನನಗೆ ಗೊತ್ತೈತಿ ಅಂತ ಹೇಳುದು. ಇದು ಹಂಗಲ್ಲ ಸೈನ್ಸ್ ಅಂದ್ರೆ. ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕು ಅಷ್ಟೇ. ಯಾಕಂತ ನಾನು ಕೇಳಿದ್ರೆ ನೆಕ್ಸ್ಟ್ ಕ್ವಶನ್ ನಾನು ನಿಮಗೆ ಹೇಳಿ ನೋಡೋಣ, ಪ್ರೂವ್ ಮಾಡೋಣ ಅಷ್ಟೇ ಜೂಲ್ಸ್ ಅಂತ ಹೇಳಿದ್ರೆ ಯಾಕೆ ನಾನು ಒಪ್ಪಬೇಕು? ಯೂನಿಟ್ = ಅಷ್ಟೇ ಜೂಲ್ಸ್ ಅಂತ. 10 ಜೂಲ್ಸ್ ಯಾಕೆ? ನಾ 10 ಜೂಲ್ ಅಂತೀನಿ, ಅಥವಾ 1 ಯೂನಿಟ್ = 1 ಜೂಲ್ ಅಂತೀನಿ. ಪ್ರೂವ್ ಮಾಡ್ತೀರ ಅದನ್ನ ಅಷ್ಟೇ ಜೂಲ್ಸ್ ಅಂತ? ಅದು 1 ಯೂನಿಟ್ ಅಂದ್ರ ವ್ಯಾಟ್ ಅಂದ್ರೆ ಏನು? ವ್ಯಾಟ್ ಅಂದ್ರೆ ಏನದು ಎಕ್ಸಾಕ್ಟ್ ಆಗಿ? ನಿಮ್ಗೆ ಇನ್ನೂ ಗೊತ್ತಿಲ್ಲ ಅದು ಕರೆಕ್ಟ್ ಆಗಿ. ಸೊ ಬೈ ಹಾರ್ಟ್ ಮಾಡ್ಬೇಡ್ರಿ ಆ ತರ. ಅದು ಬಹಳ ಪವರ್ SI ಯೂನಿಟ್ ಸರ್. ವ್ಯಾಟ್ ಪವರ್ SI ಯೂನಿಟ್ ಕರೆಕ್ಟ್. ಬಟ್ ಪವರ್ ಅಂದ್ರೆ ಏನು ನಿಮಗೆ ಫೀಲ್ ಬಂದೈತಿ? ಈಗ ರೋಧ ಅಂದ್ರೆ ನಿಮಗೆ ಫೀಲ್ ಬಂದೈತೋ ಇಲ್ಲೋ? ರೋಧ ಅಂದ್ರೆ ಏನು ಅನ್ನೋದು ನಿಮಗೆ ಕ್ಲಿಯರ್ ಆಗಿ? ಆ ರೀತಿಯಾಗಿ ನಿಮಗ ಪವರ್ ಅಂದ್ರೆ ಏನು ಅನ್ನೋದ್ರದ್ದು ಒಂದು ಫೀಲ್ ಬರ್ಬೇಕು. ಅದ್ರದ್ದು ಬರೀ ಪವರ್ ಅಂದ್ರೆ ಏನು, ಪವರ್ಗೆ ಮತ್ತೆ ಎನರ್ಜಿಗೆ ಏನು ವ್ಯತ್ಯಾಸ, ಶಕ್ತಿಗೆ ಮತ್ತು ಸಾಮರ್ಥ್ಯಕ್ಕೆ ಏನು ವ್ಯತ್ಯಾಸ, ಏನು ಸಂಬಂಧ ಅವುಗಳ ನಡುವೆ. ಒಂದು ಯೂನಿಟ್ ಅಂದ್ರ ಈಗ ನೀವು ಆಂಪಿಯರ್ ಅವರ್ಸ್ ಅಂದ್ರೆ ನೀವು ನೋಡಿದ್ರಿ ಕೂಲಂಬ್ ಒಳಗೆ ಮಾಡ್ಬೋದು ಇಲ್ಲ? ನೀವು ಯಾವ್ದಾದ್ರು ಒಂದು ಬ್ಯಾಟ್ರಿದು MA ಅದನ್ನ ಅದು ಏನ್ ಹೇಳಾಕತ್ತೈತದು? ಯಾರೋ ಒಬ್ರು ಚಂದಾಗಿ ಹೇಳಿದ್ರಿ, ಅದ್ರಲ್ಲಿ ಒಟ್ಟು ಶೇಖರಣೆ ಆಗಿರೋ ಚಾರ್ಜ್ ಅನ್ನು ಹೇಳ್ತೈತ್ರಿ ಅದು ಅಂತೇಳಿ. ಅದನ್ನ ನೀವು ಕೂಲಂಬ್ ಒಳಗೆ ಕಂಡು ಹಿಡಿಬೋದು ಇಲ್ಲ? MAH ಒಳಗೆ ಕೊಟ್ಟಿದ್ದೆ ಅಂದ್ರೆ ಆ ರೀತಿಯಾಗಿ ನಿಮ್ಗೆ ಆಳವಾಗಿ ಅರ್ಥ ಆಗ್ಬೇಕು ಸಬ್ಜೆಕ್ಟ್. ಯಾರ್ಯಾರು ಪಟ ಕೊಡಾಕತ್ತಿರಲ್ಲ, ಸ್ವಲ್ಪ ಇದನ್ನ ನಾನು ಸೀರಿಯಸ್ ಆಗಿ ಹೇಳಾಕತ್ತೀನಿ. ನಾನು ನಿಮ್ಗೇನು ಭಯಾಕತ್ತೀನಿ ಅಂತ ತಿಳ್ಕೊಬೇಡ್ರಿ. ಸ್ವಲ್ಪ ನಿಮ್ದು ಆಳವಾಗಿ ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ರಿ. ಯೋಚನೆ ಆಗ್ಬೇಕು, ಬಹಳ ಯೋಚನೆ ಜಾಸ್ತಿ ಆಗ್ಬೇಕು, ಆಳವಾದ ಯೋಚನೆ ಬೆಳಿಬೇಕು. ವಿಜ್ಞಾನಿಗಳ ಲಕ್ಷಣ. ಸೊ ಅದಕ್ಕ ಗೂಗಲ್ ಸರ್ಚ್ ಮಾಡಿ. ಅದು ನಿಮಗೆ ಅರ್ಥ ಆಗಿರ್ಲಿಲ್ಲ, ಪೂರ್ತಿ ಆಳವಾಗಿ ಅರ್ಥ ಆಗದೆ ಯಾವ ವಿಷಯವನ್ನು ನಂಬಕ್ ಹೋಗ್ಬೇಡ್ರಿ. ಆ ವಿಷಯವನ್ನ ನೀವು ಹಂಗ ಡೈರೆಕ್ಟ್ ಆಗಿ ಬರೆಯಕ್ ಹೋಗ್ಬೇಡ್ರಿ. ಇಷ್ಟು ಅಂದ್ರೆ ಹಿಂಗಂತ ಪ್ರತಿಯೊಂದಕ್ಕೂ ಇದ್ರ ಅರ್ಥ ಏನು ಸರ್? ವ್ಯಾಟ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನ್ರಿ? ಕಿಲೋ ಅಂದ್ರೆ ನಿಮ್ಗೆ ಏನನ್ನೋದು ಗೊತ್ತೈತಿ, ಮೀಟರ್ ಅಂದ್ರೆ ಏನನ್ನೋದು, ಚದರ ಮೀಟರ್ ಅಂದ್ರೆ ಏನನ್ನೋದು ಗೊತ್ತೈತಿ, ಲೀಟರ್ ಅಂದ್ರೆ ನಿಮ್ಗೆ ತೋರಿಸ್ತೇರಿ, 1 ಸೆಕೆಂಡ್ ಅಂದ್ರೆ ತೋರಿಸ್ತೇರಿ. ಈಗ ನಿಮ್ಗೆ ಏನ್ ಗೊತ್ತಾಗೈತಿ? ಒಂದು ಕೂಲಂಬ್ ಅಂದ್ರೂ ಗೊತ್ತೈತಿ, ಇಷ್ಟು ಎಲೆಕ್ಟ್ರಾನ್ ಎಷ್ಟು ಚಾರ್ಜ್ ಇರ್ತೈತಲ್ಲ ಅಷ್ಟು. ಹಂಗಾದ್ರೆ ಒಂದು ಆಂಪಿಯರ್ ಅಂದ್ರೆ ಎಷ್ಟು ಅಷ್ಟು ಗೊತ್ತೈತಿ ನಿಮ್ಗೆ. ಒಂದು ಚಾರ್ಜ್ ಪ್ರತಿ ಸೆಕೆಂಡಿಗೆ ಹರಿಯಾಕತ್ತಿತ್ತು ಅಂದ್ರೆ ಆ ಹರಿವಿಗೆ ನಾವು 1 ಆಂಪಿಯರ್ ಅಂತ ಕರಿತೇವೆ ಅಂತ. ರೋಧ 1 ಓಮ್ ಅಂದ್ರೆ ಏನಂತ ಗೊತ್ತಾಗೈತಿ. 1 ವೋಲ್ಟೇಜ್ ವಿಭವಾಂತರದಲ್ಲಿ 1 ಕರೆಂಟ್ ಅನ್ನು ನಾವು ಹರಿಯುವಂಗ ನಡಕ ಅಡೆತಡೆ ಇತ್ತಪ್ಪ ಅಂದ್ರ ಆ ಅಡೆತಡೆಗೆ ನಾವು 1 ಓಮ್ ಅಂತ ಕರಿತೇವೆ.
ಹಿಂಗ ನಿಮಗ ಆ ವ್ಯಾಟ್ ಅಂದ್ರ ಜೂಲ್ಸ್ ಅಂದ್ರ ಮಿನಿಟ್ ಅಂದ್ರ ಎಲ್ಲವೂ ಸಹಿತ ನಿಮ್ಗೆ ಏನಾಗ್ಬೇಕು, ಸಂಪೂರ್ಣವಾಗಿ ಆಳವಾಗಿ ಅರ್ಥ ಆಗ್ಬೇಕು. ಈಗ ವ್ಯತ್ಯಾಸ ಗೊತ್ತಾಗತ್ತೈತಿ ನಿಮ್ಗೆ, ಆ ಅರಿವಿಗೂ ಈ ಅರಿವಿಗೂ ಏನ್ ವ್ಯತ್ಯಾಸ ಅಂತ ನಿಮಗ್ ಸ್ಪಷ್ಟತೆ ಹೆಂಗೈತಿ ನೋಡ್ರಿ. ಈಗ ರೋಧದ ಬಗ್ಗೆ ಅದು ಸ್ಪಷ್ಟತೆ ಹೆಂಗೈತಿ, ಈ ಸ್ಪಷ್ಟತೆ ಇಲ್ಲದ ನೀವು ಲೆಕ್ಕ ಮಾಡ್ಬೋದಾಗಿತ್ತು, ಇಲ್ಲ ಅಂತಿಲ್ಲ, ಕೆಲವು ಲೆಕ್ಕಗಳನ್ನ ಮಾತ್ರ. ಈಗ ಇವತ್ತು ನೀವು ಸಮಾಂತರ ಜೋಡಣೆದು ಒಂದು ನೋಡಿದ್ರಿ. ಸಮಾಂತರ ಜೋಡಣೆ ಹೆಂಗೆ ನಾವು ಬೇರೆ ಬೇರೆ ತೆಗೆದು ನೋಡಿದ್ವಿ. ಹೆಂಗೋ ನಾನು ಕಾಯಿಲ್ ಗತೆ ಮಾಡಿ ಹಾಕಿದ್ನಿ ವೈರ್ ಅನ್ನು. ಅದೇ ನಿಮಗೆ ಮೊದಲು ಹೆಂಗಿತ್ತು ಸಮಾಂತರ ಜೋಡಣೆ ಅಂದ್ರೆ ಏನ್ ಪರಿಕಲ್ಪನೆ ಇತ್ತು? ಅವು ಜಾಮೆಟ್ರಿ ಒಳಗೆ ಸಮಾಂತರ ರೇಖೆಗಳು ಇರ್ತಾವಲ್ಲ ಹಂಗಿರ್ಬೇಕು ಅಂತ ಇತ್ತು. ಹೌದೋ ಇಲ್ಲೋ? ಈಗ ಹೆಂಗಾಗೈತಿ ಸಮಾಂತರ ಜೋಡಣೆ ಪರಿಕಲ್ಪನೆ? ಈಗ ಹೆಂಗ್ ಜೋಡಣೆ ಮಾಡ್ಲಿ ಅದನ್ನ ನಿಮ್ಗೆ ಸಮಾಂತರ ಜೋಡಣೆನೋ ಸರಣಿ ಜೋಡಣೆ ಅಂತ ಗುರ್ತ ಹಚ್ಚಾಕ್ ಬರ್ತೈತೆ ಇಲ್ಲೋ ಈಗ ನಿಮಗೆ? ಈಗ ಪೀಲ್ ಬರ್ತೈತ್ರಿ ನೀವ್ ಹೇಳಂತ್ಲೇರಿ. ನಾನು ಹೇಳೋದಂದ್ರೆ ಯಾವ ಲೆವೆಲ್ದಲ್ಲಿ ನೀವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಎಷ್ಟು ಆಳವಾಗಿ ನೆಲವನ್ನ ಮ್ಯಾಗಿನ್ ಮ್ಯಾಗ್ ಮಾಡ್ಕೊಂತ ಹೋಗಂಗಿಲ್ಲ, ಏನು ಹೊಣ್ಣಂಗಿಲ್ಲ. ನೀರು ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಜಮೀನ್ದೊಳಗ ಆಳವಾಗಿ ಆ ಆಳವಾಗಿ ಹೋಗ್ಬೇಕಂದ್ರ ಆನ್ಸರ್ಗಳನ್ನ ತಗೊಂಡ್ ಬರೋದು ಇಂಪಾರ್ಟೆಂಟ್ ಅಲ್ಲ. ಬರೀ ಆ ಸೋರ್ಸ್ ನೋಡಿ, ಇಂಟರ್ನೆಟ್ ನೋಡಿ, ಗೂಗಲ್ ಪುಸ್ತಕ ನೋಡಿ, ಅವ್ರಿಗೆ ಕೇಳಿ, ವಿಕಿಪೀಡಿಯಾ ನೋಡಿ ಆನ್ಸರ್ಗಳನ್ನ ತಗೊಂಡ್ಬರೋದು ಅದು ಅಲ್ಲ. ನಿಮ್ಮ ಒಳಗಡೆಯಿಂದ ಆನ್ಸರ್ ಬರ್ಬೇಕು, ಒಳಗಡೆಯಿಂದ ಆನ್ಸರ್. ಈಗ ನಿಮ್ಗೆ ಕರೆಕ್ಟ್ ಆಗಿ ತಿಳಿದಿತ್ತು ಅಂದ್ರ ಒನ್ ಯೂನಿಟ್ ಈಕ್ವಲ್ ಟು ಇಷ್ಟು ಜೂಲ್ಸ್ ಅನ್ನೋದು ನೀವೇ ಲೆಕ್ಕ ಹಾಕಿ ಬರ್ಬೇಕು, ಇಂಟರ್ನೆಟ್ ಸೋರ್ಸ್ ನಿಂದ ಅಲ್ಲ. ನೀವೇ ಲೆಕ್ಕ ಬಂತ ನಿಮ್ಗೆ ಅರ್ಥ ಆಗೈತಿ 1 ಯೂನಿಟ್ ಅಂದ್ರೆ ಏನು ಅಂತ ಅರ್ಥ. ಯಾರು ನೀವಾಗಿನ ಲೆಕ್ಕ ಹಾಕಿ 1 ಯೂನಿಟ್ ಜೂಲ್ಸ್ ಅಂತ ತಗೊಂಡ್ ಬರ್ತಿರಲ್ಲ, ಲೆಕ್ಕ ಹಾಕಿ ಬುಕ್ ಪೆನ್ ದಿಂದ ಯಾವ ಹೊರಗಿನ ಮಾಹಿತಿ ಇಲ್ಲದೆ, ಆವಾಗ ಅರ್ಥ ಆಗೈತಿ ಅಂತ ಅರ್ಥ. ಓಕೆ, ಸೊ ಆ ತರ ನೀವು ಎಲ್ಲರೂ ನೀವು ಬಹಳ ಹುಷಾರದಿರಲ್ಲ, ಅದಕ್ಕೆ ನೀವು ಇನ್ನು ಹೆಚ್ಚಿನ ಗುರಿಯನ್ನು ಇಟ್ಕೊಳ್ಬೇಕು. ವಿಜ್ಞಾನಿಗಳು ಆಗೋದೇ ಮತ್ತೇನು ಇಲ್ಲ, ಅದಕ್ಕಿಂತ ಕೆಳಗಿಂದ ಯಾವ್ದು ಬೇಡ. ಓಕೆ ಸರ್, ವ್ಯಾಟ್ ಅನ್ನೋದು ಒಬ್ಬ ವಿಜ್ಞಾನಿ ಹೆಸರು ಸರ್. ಅದು ಕರೆಕ್ಟ್ ಇಲ್ಲ. ವ್ಯಾಟ್ ಜೂಲ್ ಅನ್ನೋದು ಒಬ್ಬ ವಿಜ್ಞಾನಿ ಹೆಸರ್ರಿ. ಜೇಮ್ಸ್ ವ್ಯಾಟ್. ಜೇಮ್ಸ್ ವ್ಯಾಟ್ ಸರ್, ಜೇಮ್ಸ್ ವ್ಯಾಟ್. ಇಲ್ಲಿಗೆ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಓಕೆ ಸರ್. ಬಾಯ್.